ಹಲೋ, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಚೆನ್ನಾಗಿದ್ದೀರೇನ್ರಿ? ಇಲ್ಲ, ಚೆನ್ನಾಗಿದ್ದೀವಿ ಸರ್. ಎಕ್ಸಲೆಂಟೋ ಚೆನ್ನಾಗಿದ್ದೀರಾ? ಎರಡೂನು ಸರ್. ಎರಡೂನುವೆ. ಅದಕ್ಕೆ ಹುಡುಗಿರೋದು ನೋಡಿ, ಹುಡುಗರಾಗಿದ್ದಿದ್ರೆ ಬರೀ ಎಕ್ಸಲೆಂಟ್ ಅಂದಿರೋದು. ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್ನ. ನಾನು ಎನ್ ಶ್ರೀನಿವಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ. ಎನ್ ಶ್ರೀನಿವಾಸ್ ಅದರಲ್ಲಿ ಮುಖ್ಯವಾಗಿ ನೀವು ಓದ್ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಅವ್ರದ್ದು ಸಂಸ್ಕೃತಾನುಕರಣ, ಪಾಶ್ಚಿಮಾತ್ಯೀಕರಣ, ಪ್ರಬಲ ಜಾತಿಗಳದ್ದು. ಇದಿಷ್ಟನ್ನ ನೀವು ಬೇಸಿಕಲಿ ಓದಬೇಕು ನೀವು. ಓಕೆ, ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣ ಅಂದರೆ ಏನು ಅಂತ ನೀವು ಈಗಾಗಲೇ ಡಿಗ್ರಿನಲ್ಲಿ ಓದಿದ್ದೀರಾ. ಆದರೆ ಅದರ ಸೈದ್ಧಾಂತಿಕವಾದಂತಹ ಆಯಾಮಗಳೇನಿದೆ, ಯಾಕೆಂದರೆ ಇದು ಥಿಯರಿ ಪೇಪರ್ ಇದು, ಸೊ ಅದರ ಬಗ್ಗೆ ಗ್ಯಾರಂಟಿ ಫೋಕಸ್ ಮಾಡಿರೋದಿಲ್ಲ ನನಗೆ. ಶಿಯರ್ ಅದು ಅಕಸ್ಮಾತ್ ನಿಮ್ಮ ಟೀಚರ್ ಅದನ್ನು ಮಾಡಿದ್ರೂ ಕೂಡ ಪಾಯಿಂಟ್ಸ್ ಬರ್ಕೊಂಡಿರೋದು ಅಥವಾ ಅದನ್ನು ನೋಟ್ಸ್ ಮಾಡಿಕೊಂಡು ಇವತ್ತಿನ ತನಕ ನೆನ್ಪಿಟ್ಕೊಂಡಿರೋ ಚಾನ್ಸಸ್ ತುಂಬ ಕಡಿಮೆ. ಸೊ ಹಾಗಾಗಿ ಈ ಸಂಸ್ಕೃತಾನುಕರಣದ ಅತ್ಯಂತ ಪ್ರಮುಖವಾದಂತಹ ಸೈದ್ಧಾಂತಿಕ ಅಂಶಗಳ ಕಡೆಗೆ ಫಸ್ಟ್ ಗಮನವನ್ನು ಹರಿಸೋಣ. ಶ್ರೀನಿವಾಸದ್ರಲ್ಲಿ ಬೇಸಿಕಲಿ ಅದರ ಕಡೆಗೆ ಗಮನ ಹರಿಸೋದು. ಪ್ಲಸ್ ನಿಮಗೆ ಇದಿದೆಯಲ್ಲ, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಪುಸ್ತಕ ಕನ್ನಡದ್ದು ತೆಗೆದುಕೊಂಡಿದ್ದೀರಲ್ಲ ನೀವು. ಸೊ ಅದರಲ್ಲಿ ಸಂಸ್ಕೃತಾನುಕರಣ ಮತ್ತು ಪಾಶ್ಚಿಮಾತ್ಯೀಕರಣ ಆ ಎರಡು ಇದೇನಿದೆ ಏನು ಚಾಪ್ಟರ್ಸ್ ಏನಿದೆ ಅದನ್ನು ನಿಮ್ಮ ಟೆಲಿಗ್ರಾಮ್ನಲ್ಲೋ ಇದರಲ್ಲೋ ನೀವು ಶೇರ್ ಮಾಡ್ಕೊಂಡ್ಬಿಡಿ, ಸೊ ದಟ್ ನಿಮಗೆ ಆಬ್ಸಲ್ಯೂಟ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದರಿಂದ. ಸೊ ಸಂಸ್ಕೃತಾನುಕರಣದ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಮತ್ತು ಸಂಸ್ಕೃತಾನುಕರಣದ ಪ್ರಕ್ರಿಯೆಯಲ್ಲಿ ವಾಸ್ತವವಾಗಿ ಏನು ನಡೀತಿತ್ತು ಅದರದ್ದು ಏನು ಎಕ್ಸಾಂಪಲ್ಸ್ ಕೊಟ್ಟು ಬರೀಬೇಕಾಗತ್ತೆ, ಅದನ್ನು ನೀವು ಬರೀಬಹುದು ನೀವು. ಬಟ್ ಆದರೆ ಇದನ್ನು ಒಂದು ಸಮಾಜಶಾಸ್ತ್ರೀಯ ಪದವಾಗಿ ಅಥವಾ ಪರಿಕಲ್ಪನೆಯಾಗಿ ಬಳಸಬಹುದಾ ಈ ಪ್ರಶ್ನೆ ಬಗ್ಗೆ, ಮತ್ತು ಇದು ಯಾವ ವಿಷಯದ ಬಗ್ಗೆ ನಮ್ಮ ಗಮನವನ್ನು ಸೆಳೆಯುತ್ತೆ ಅಂತ. ಯಾಕೆಂದರೆ ನಾರ್ಮಲಿ ನಾವೇನು ಮಾಡ್ತೀವಿ, ನಾವು ಸಂಸ್ಕೃತಾನುಕರಣದ ಬಗ್ಗೆ ಮಾತನಾಡಬೇಕಾದ್ರೆ ಎಕ್ಸಾಂಪಲ್ಸ್ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ನಾವು. ಒಂದು ಸಿಂಪಲ್ ಆಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಅತ್ಯಂತ ಸರಳವಾದಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣ ಅಂದ ತಕ್ಷಣ ಕೆಳಜಾತಿಯವರು ಮೇಲ್ಜಾತಿಯವ್ರನ್ನ, ಅದರಲ್ಲೂ ಬ್ರಾಹ್ಮಣರನ್ನ ಅನುಕರಿಸ್ತಾರೆ. ಇದು ನಮಗೆಲ್ಲ ನಾರ್ಮಲ್ ಆಗಿ ಗೊತ್ತಿರುವಂತಹ ಒಂದು ಡೆಫಿನೇಷನ್ ಇದು. ಅದಕ್ಕೆ ಉದಾಹರಣೆಯಾಗಿ ನಾವೇನು ಮಾಡ್ತೀವಿ, ನಾವು ಇದರಲ್ಲಿ ಏನು ಕರ್ನಾಟಕದಲ್ಲಿ ಕೊಡವರು ಬ್ರಾಹ್ಮಣರನ್ನ ಮತ್ತು ಲಿಂಗಾಯತರನ್ನ ಅನುಕರಿಸಿದ್ರು. ಕೇರಳದಲ್ಲಿ ಇವರು ಇಳವಾಸು ಏನು ಮಾಡಿದ್ರು, ಮೇಲ್ಜಾತಿಗಳವರನ್ನ ಅನುಕರಿಸಿ ತಮ್ಮನ್ನು ತಾವು ಕ್ಷತ್ರಿಯರು ಅಂತ ಕರೆಸ್ಕೊಂಡ್ರು. ಇವತ್ತಿನ ದಿನ ಅವ್ರನ್ನ ಒಂದು ಹೈಯರ್ ಸ್ಟೇಟಸ್ನ ಪೀಪಲ್ ಅಂತ ಕರೀತಾರೆ. ಹಾಗೆಯೇ ತಮಿಳುನಾಡಿನಲ್ಲಿ ಶಾಣಾರ್ಸ್ ಅನ್ನುವಂತಹ ಒಂದು ಹೆಂಡವನ್ನು ಬಟ್ಟಿ ಇಳಿಸುವಂತಹ ಒಂದು ಜಾತಿಯವರು ಏನು ಮಾಡಿದ್ರು, ಈ ಸಂಸ್ಕೃತಾನುಕರಣ ಅಥವಾ ಮತ್ತೊಂದರ ಮೂಲಕ ಅವ್ರು ಏನು ಮಾಡಿದ್ರು, ನಾಡರ್ಗಳು ಅಂತ ಅನಿಸ್ಕೊಂಡ್ರು. ಈ ಥರದ ಎಕ್ಸಾಂಪಲ್ಸ್ ಎಲ್ಲ ನಿಮಗೆ ಗೊತ್ತಿರುವಂಥದ್ದು, ಅದು ನಿಮ್ಗೆ ಆ ಪುಸ್ತಕದಲ್ಲೂ ಸಿಗುತ್ತೆ. ಬಟ್ ಅದು ಬಿಟ್ಟು ಬೇರೆ ಯಾವುದ್ರ ಕಡೆಗೆ ಗಮನ ಹರಿಸ್ಬೇಕು, ಮುಖ್ಯವಾಗಿ ನಮಗೆ ಒಂದು ಇದನ್ನ ಸಮಾಜಶಾಸ್ತ್ರದಲ್ಲಿ ಯಾತಕ್ಕೆ ಇದನ್ನ ಒಂದು ಪ್ರಮುಖವಾದಂತಹ ಅಂಶ ಅಂತ ಪರಿಗಣಿಸ್ತೀವಿ ಅದನ್ನ ನೋಡೋಣ. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಡಿಯನ್ ಸೋಷಿಯಾಲಜಿಸ್ಟ್ಗಳ ಬಗ್ಗೆ ಆಗಲಿ ವೆಸ್ಟರ್ನ್ ಸೋಷಿಯಾಲಜಿಸ್ಟ್ ಬಗ್ಗೆ ಆಗಲಿ ಓದಬೇಕಾದ್ರೆ ನಾವು ಅವ್ರ ಜೀವನ ಚರಿತ್ರೆ ಮತ್ತು ಅವರು ನಡೆಸಿದಂತಹ ಅಧ್ಯಯನಗಳ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಆದರೆ ಅದರಿಂದ ಟೇಕ್ ಅವೇ ಅಂತ ಹೇಳಿದ್ರೇನು, ಅದರಿಂದ ನಾವೇನು ಕಲ್ತ್ಕೊಳ್ತೀವಿ ಅದ್ರ ಕಡೆಗೆ ಗಮನವನ್ನು ಹರಿಸಲ್ಲ. ಸೊ ಕಾಫಿ ಡೇನಲ್ಲಿ ಹೋದರೆ ನೀವು ಅವನೇನು ಮಾಡ್ತಾನೆ, ಒಂದು ಕಪ್ಗೆ ಕಾಫಿ ಹಾಕ್ಬಿಟ್ಟು ಕೊಡ್ತಾನೆ, ಅದಕ್ಕೆ ಒಂದು ಕ್ಯಾಪ್ ಹಾಕ್ಕೊಡ್ತಾನೆ, ನೀವು ನಿಧಾನಕ್ಕೆ ಕುಡ್ಕೊಂಡು ಊರೆಲ್ಲ ಸುತ್ತಬಹುದು, ಅದು ಟೇಕ್ ಅವೇ ಫಾರ್ ಎಕ್ಸಾಂಪಲ್. ಆ ಥರದ ಅರ್ಥದಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಸೊ ನಾವು ಎಲ್ಲಿಗೆ ಹೋದರೂ ಕೂಡ, ಯಾವ ಸಂದರ್ಭದಲ್ಲಿ ಇದ್ರೂ ಕೂಡ, ಯಾವ ಸನ್ನಿವೇಶದಲ್ಲಿ ಇದ್ರೂ ಕೂಡ, ಯಾವ ಸ್ಥಳದಲ್ಲಿದ್ದರೂ ಕೂಡ ಈ ಸಾಂಸ್ಕ್ರಿಟೈಸೇಷನ್ನು ಅಥವಾ ವೆಸ್ಟರ್ನೈಸೇಷನ್ ಅಥವಾ ಬೇರೆ ಯಾವುದೇ ಸಮಾಜಶಾಸ್ತ್ರೀಯವಾದಂತಹ ಅಂಶವನ್ನು ನಮ್ಮ ಅಧ್ಯಯನದಲ್ಲಿ ಹೇಗೆ ಬಳಸ್ಕೊಳ್ಬಹುದು, ಅಂದರೆ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಕಡೆಗೆ ಗಮನವನ್ನು ಹರಿಸೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ ನಾನು ಯಾವುದೇ ಸ್ಲೈಡ್ ಯೂಸ್ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಬರೀ ಟೆಕ್ಸ್ಟ್ ಆಗುತ್ತೆ ಇದರಲ್ಲಿ. ಸೊ ನಿಧಾನಕ್ಕೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಾಧ್ಯವಾದಷ್ಟು ಪಾಯಿಂಟ್ಸ್ ಇವಾಗ ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಲಿಂಕ್ ಶೇರ್ ಮಾಡ್ತೀನಿ ಮತ್ತದರಲ್ಲಿ ಬರ್ಕೊಳ್ಳೋರಂತೆ. ಎನ್ ಶ್ರೀನಿವಾಸು ಈ ಸಂಸ್ಕೃತಾನುಕರಣ ಅನ್ನುವಂತಹ ಪದವನ್ನು ಮೊದಲು ಬಳಸ್ತಿಲ್ಲ. ನಿಮಗೆ ರಾಡ್ಕ್ಲಿಫ್ ಬ್ರೌನ್ ಪಾಠ ಮಾಡಬೇಕಾದ್ರೆ ಹೇಳಿರ್ತೀವಿ ನಾವು ಏನಂತ,
ಎಂ ಎನ್ ಶ್ರೀನಿವಾಸ್ ರಾಡ್ಕ್ಲಿಫ್ ಬ್ರೌನ್ ರವರ ಸ್ಟೂಡೆಂಟ್ ಆಗಿದ್ರು PhDಗೆ. ಸೊ ಅವರು ಕೂರ್ಗಿಗಳು ಏನು ಮಾಡ್ತಾ ಇದ್ರು, ಯಾವ ಒಂದು ವಿಧವಾದಂತಹ ಒಂದು ಆಚಾರ ವಿಚಾರಗಳನ್ನ ಅಳವಡಿಸ್ಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟರು, ಅದು ಬ್ರಾಹ್ಮಣರನ್ನ ಅನುಕರಣೆ ಮಾಡ್ತಿದ್ರು ಅನ್ನೋದನ್ನ ಗಮನಿಸಿದ್ರು. ಸೊ ಹಾಗಾಗಿ ಇದನ್ನ ಬ್ರಾಹ್ಮಿನೈಸೇಷನ್ ಅಥವಾ ಬ್ರಾಹ್ಮಣೀಕರಣ ಅಂತ ಅವರು ಮೊಟ್ಟ ಮೊದಲನೇ ಬಾರಿಗೆ ಕರೆದ್ರು ಅವರು. ಆದರೆ ರಾಡ್ಕ್ಲಿಫ್ ಬ್ರೌನ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಬ್ರಾಹ್ಮಣ ಅನ್ನುವಂತಹದ್ದು ಒಂದು ನಿರ್ದಿಷ್ಟವಾದಂತಹ ಗುಂಪು, ಅದು ವ್ಯಾಪಕವಾಗಿ ನಡೆಯುತ್ತಿರುವಂತಹ ಒಂದು ಸಾಮಾಜಿಕ ಪ್ರಕ್ರಿಯೆಯನ್ನ ಸೂಚಿಸೋದಿಲ್ಲ. ಬ್ರಾಹ್ಮಣೀಕರಣ ಅನ್ನುವಂತಹದ್ದು ಏನನ್ನ ಸೂಚಿಸುತ್ತೆ, ಕೇವಲ ಒಂದು ನಿರ್ದಿಷ್ಟ ಗುಂಪನ್ನ ಅನುಕರಣೆ ಮಾಡುವ ಪ್ರಕ್ರಿಯೆಯನ್ನ ಮಾತ್ರ ಸೂಚಿಸುತ್ತೆ. ಆದರೆ ಭಾರತದಲ್ಲಿ ನಡೀತಿರುವಂತಹದ್ದು ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಅದಕ್ಕಿಂತ ವಿಭಿನ್ನವಾಗಿರುವಂತಹ ಸಾಧ್ಯತೆಗಳಿದೆ. ಪ್ಲಸ್ ಯಾವುದೇ ಒಂದು ಹೊಸ ಪದವನ್ನ ವಿಜ್ಞಾನದಲ್ಲಿ ನಾವು ಕಾಯಿನ್ ಮಾಡಿದಾಗ, ಅಂದ್ರೆ ಪದಪ್ರಯೋಗವನ್ನ ಮೊಟ್ಟ ಮೊದಲ ಬಾರಿಗೆ ಮಾಡಿದಾಗ, ಅದು ವ್ಯಾಪಕವಾದಂತಹ ಮತ್ತು ವಿಸ್ತಾರವಾದಂತಹ ಅರ್ಥವನ್ನ ಹೊಂದಿರಬೇಕು ಅನ್ನೋದನ್ನ ಮನದಟ್ಟು ಮಾಡಿಕೊಟ್ರು. ಯಾರಿಗೆ? ಶ್ರೀನಿವಾಸ್ಗೆ. ಹಾಗೆ ಮನದಟ್ಟು ಮಾಡಿಕೊಟ್ಟು ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಬ್ರಾಹ್ಮಣೀಕರಣ ಅಥವಾ ಬ್ರಾಹ್ಮಿನೈಸೇಷನ್ ಅನ್ನೋದನ್ನ ಬಿಟ್ಟು ನೀವು ಸ್ಯಾನ್ಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನ ಬಳಸಿ ಅನ್ನುವಂತಹ ಮಾತನ್ನ ಹೇಳಿದ್ರು ಅವರು. ಸೊ ಆಬ್ವಿಯಸ್ಲಿ ಇಲ್ಲಿ ಸ್ಯಾನ್ಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನು ಅವ್ರು ಬಳಸಿದಾಗ, ಕನ್ನಡದಲ್ಲಿ ನಾವು ನಮ್ಮ ಭಾಷೆಯಲ್ಲಿ, ನಾವು ಭಾರತೀಯ ದೇಶಿ ಭಾಷೆಯಲ್ಲಿ, ಕನ್ನಡ ಅಂತಲ್ಲ, ಸಂಸ್ಕೃತ ಅಂತ ಕರಿತೀವಿ ನಾವು. ಸೊ ಸ್ಯಾನ್ಸ್ಕ್ರಿಟೈಸೇಷನ್ ಅಂತ ಹೇಳಿದ್ರೇನು? ಸುಸಂಸ್ಕೃತರಾಗುವಂತಹ ಒಂದು ಪ್ರಕ್ರಿಯೆ. ಇದನ್ನ ನಾವು ಮೊಟ್ಟ ಮೊದಲನೇದಾಗಿ ಗಮನಿಸಬೇಕು. ಸೊ ಸುಸಂಸ್ಕೃತರಾಗುವಂತಹ ಪ್ರಕ್ರಿಯೆ ಅಂತ ಹೇಳಿದ್ರೇನು? ನಾವೀಗಿರುವಂತಹ ಸ್ಥಿತಿಗಿಂತ ಹೆಚ್ಚು ಉತ್ತಮವಾದಂತಹ ಸ್ಥಿತಿಯನ್ನ ತಲುಪುವಂತಹದ್ದು. ಈ ಹೆಚ್ಚು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪಲು ಏನ್ ಮಾಡಿದ್ರು ಶ್ರೀನಿವಾಸ್ ಗಮನಿಸಿದ್ದೇನು? ಕೆಳಜಾತಿಯ ಜನರುಗಳು ಮೇಲ್ಜಾತಿಯ ಜನರುಗಳ ಆಚಾರ ವಿಚಾರಗಳನ್ನ, ಬಟ್ಟೆಯನ್ನ ಅಂದ್ರೆ ಉಡುಗೆ ತೊಡುಗೆಯನ್ನ, ಮತ್ತೆ ಆಹಾರ ವಿಹಾರವನ್ನ, ಭಾಷೆಯನ್ನ ಅನುಕರಣೆ ಮಾಡ್ತಿದ್ದದನ್ನ ಗಮನಿಸಿದ್ರು ಅವರು. ಸೊ ಸಾಂಸ್ಕ್ರಿಟೈಸೇಷನ್ ಅನ್ನೋ ಪದವನ್ನ ನಾವು ನೇರವಾಗಿ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರೆ, ಇದು ನೋಡಿ ಎಂತಹ ವಿಪರ್ಯಾಸ. ಎಂ ಎನ್ ಶ್ರೀನಿವಾಸು ಭಾರತೀಯರು, ಎಂ ಎನ್ ಶ್ರೀನಿವಾಸು ಕನ್ನಡಿಗರು, ಇಷ್ಟೆಲ್ಲ ಆದ್ರೂ ಕೂಡ ಅವರು ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹ ಒಂದು ಇಂಗ್ಲಿಷ್ ಪದವನ್ನ ಬಳಸೋದ್ರಷ್ಟೇ ಹೊರತುವೆ, ಇಂಗ್ಲಿಷ್ನ ಮೂಲಕ ಈ ಪ್ರಕ್ರಿಯೆ ಕಡೆಗೆ ನಮ್ಮ ಗಮನವನ್ನ ಸೆಳೆದ್ರು ಅಷ್ಟೇ ಹೊರತು, ಭಾರತೀಯ ಭಾಷೆಗಳಲ್ಲಿ ಅಥವಾ ಭಾರತೀಯ ಚಿಂತನೆಯಲ್ಲಿ ಬೇರೂರಿರುವಂತಹ ಒಂದು ಪದವನ್ನ ಅವರು ನಮಗೆ ನೀಡಲಿಲ್ಲ. ಸೊ ಈ ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನ ನಾವು ನೇರವಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಸಂಸ್ಕೃತೀಕರಣ ಅಂತ ಆಗತ್ತೆ. ಬಟ್ ನಮಗೆ ಗೊತ್ತು, ಸಂಸ್ಕೃತೀಕರಣ ಅನ್ನುವಂತಹದ್ದನ್ನ ನಾವೀಗಾಗ್ಲೇ ಅಕಲ್ಚರೇಷನ್ ಅಥವಾ ಕಲ್ಚರಲೈಸೇಷನ್ ಅನ್ನುವಂತಹ ಒಂದು ಸಮಾಜಶಾಸ್ತ್ರೀಯ ಪರಿಕಲ್ಪನೆಗಳಿಗೆ ಬಳಸ್ತೀವಿ ನಾವು, ಎಸ್ಪೆಷಲಿ ಕಲ್ಚರಲೈಸೇಷನ್ ಅನ್ನುವಂತಹದಕ್ಕೆ. ಈ ಸನ್ನಿವೇಶದಲ್ಲಿ ಈ ಸಾಂಸ್ಕ್ರಿಟೈಸೇಷನ್ ಅನ್ನೋ ಪದನ ಕನ್ನಡಕ್ಕೆ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಥವಾ ಭಾರತೀಯ ಭಾಷೆಗಳಿಗೆ ಹೇಗೆ ಭಾಷಾಂತರ ಮಾಡೋದು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಭಾರತೀಯರು ಕಂಡುಕೊಂಡಂತಹ ಒಂದು ಸುಲಭವಾದಂತಹ ವಿಧಾನ ಏನು ಅಂತ ಹೇಳಿದ್ರೆ, ಅದು ಎಂ ಎನ್ ಶ್ರೀನಿವಾಸನೇ ಗುರುತಿಸಿದ್ರು. ಏನದು? ಅನುಕರಣೆ ಮಾಡುತ್ತಾರೆ ಎನ್ನುವಂತಹದ್ದು. ಸೊ ಸಂಸ್ಕೃತೀಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜನ ಆಚಾರ ವಿಚಾರಗಳನ್ನ, ಉಡುಗೆ ತೊಡುಗೆಗಳನ್ನ ತಮ್ಮದಾಗಿ ಮಾಡ್ಕೊಳ್ತಾರೆ. ತಮ್ಮದಾಗಿ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ತಾವಿರುವಂತಹ ಗುಂಪಿನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿಕ್ಕೆ ಅಥವಾ ಆ ಗುಂಪಿನಲ್ಲಿ ಮರ್ಜ್ ಆಗೋದಿಕ್ಕೆ, ಅಂದ್ರೆ ವಿಲೀನಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತಹದ್ದನ್ನ ಸೂಚಿಸುತ್ತದು. ಬೇಸಿಕಲಿ ನಾನು ತುಂಬಾ ಬ್ರಾಡ್ ಆಗಿ ಹೇಳ್ತಾ ಇದ್ದೇನೆ ನಾನು. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲೇನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಜನ ವಿಲೀನಗೊಳ್ಳಲು ಪ್ರಯತ್ನವನ್ನ ಮಾಡ್ತಾ ಇಲ್ಲ, ಬದಲಿಗೆ ತಮಗಿಂತ ಮೇಲೆ ಸಾಮಾಜಿಕ ಅಂತಸ್ತಿನಲ್ಲಿ ಮತ್ತು ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಯಾರು ಮೇಲಿದ್ದಾರೋ, ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಮೇಲಿದ್ದಾರೋ ಅಂತಹವರನ್ನ ಅನುಕರಣೆ ಮಾಡುತ್ತಿದ್ದಾರೆ. ಈ ಅನುಕರಣೆ ಮಾಡುವುದರ ಉದ್ದೇಶವೇನು ಅದನ್ನ ಆಮೇಲಿಂದ ನೋಡೋಣ. ಬಟ್ ಅನುಕರಣೆ ಮಾಡೋದು ಒಂದು ಪ್ರೈಮರಿ ಥಿಂಗ್. ಸೊ ಅನುಕರಣೆಯಲ್ಲಿ ಸಂಪೂರ್ಣವಾಗಿ ಅವರ ಜೀವನದ ಒಂದು ಭಾಗವಾಗಿರುತ್ತೆ ಆ ಸಾಂಸ್ಕೃತಿಕ ಲಕ್ಷಣಗಳು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಫಸ್ಟ್ ಚೆನ್ನಾಗಿ ಗಮನಿಸ್ಬೇಕು ನಾವು. ಆ ಹಿನ್ನೆಲೆಯಲ್ಲಿ ಇದನ್ನ ನಾವೇನಂತ ಕರಿತೀವಿ? ಸಂಸ್ಕೃತಾನುಕರಣ ಅಂತ ಕರಿತೀವಿ ನಾವು. ಸೊ ನಿಮಗೆ ಸಂಸ್ಕೃತಾನುಕರಣದ ಬಗ್ಗೆ ಪ್ರಶ್ನೆ, ಸಾಂಸ್ಕ್ರಿಟೈಸೇಷನ್ ಬಗ್ಗೆ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಈ ಎರಡು ಅಂಶಗಳ ಕಡೆಗೆ ಅಂಶವನ್ನ ನೀವು ವಿವರಣೆ ಮಾಡಬೇಕು.
ಯಾವುದು ಮೊದಲನೇ ಅಂಶ? ಶ್ರೀನಿವಾಸು ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನ ಬಳಸ್ತಿಲ್ಲ, ಬದಲಿಗೆ ಅವರು ಬ್ರಾಹ್ಮಿನೈಸೇಷನ್ ಅನ್ನುವಂತಹ ಪದವನ್ನ ಬಳಸಿದ್ರು. ಆದರೆ ರಾಡ್ಕ್ಲಿಫ್ ಬ್ರೌನ್ ರವರ ಸಲಹೆಯಂತೆ ಅದನ್ನ ಬದಲಾವಣೆ ಮಾಡಿಕೊಂಡ್ರು. ಎರಡನೇದು, ಈ ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹದ್ದು ಇಂಗ್ಲಿಷ್ ಆಂಗ್ಲ ಭಾಷಾ ಚಿಂತನೆಯ ಮೂಲಕ ಹುಟ್ಟಿದಂತಹ ಒಂದು ಪದ. ಶ್ರೀನಿವಾಸರವರ ಚಿಂತನೆಯಲ್ಲಿ ಅನುಕರಣೆ ಮಾಡಬೇಕು ಅನ್ನುವಂತಹದ್ದಿದ್ರೂ ಕೂಡ, ಸೊ ಇಂಗ್ಲಿಷ್ನಲ್ಲಿ ನೋಡಿ, ಅನುಕರಣೆ ಅನ್ನೋದಕ್ಕೆ ಇಂಗ್ಲಿಷ್ನ ಪದ ಏನು? ಇಮಿಟೇಷನ್. ಸೊ ಸಾಂಸ್ಕ್ರಿಟಿಕ್ ಇಮಿಟೇಷನ್ ಅನ್ನುವಂತಹ ಪದವನ್ನು ಅವ್ರು ಏನಾದ್ರು ಬಳಸಿದ್ದಿದ್ರೆ ಅವಾಗ ಸಂಸ್ಕೃತ ಅನುಕರಣ ಅನ್ನುವಂತಹದ್ದನ್ನ ಕರೆಕ್ಟಾಗಿ ಅದು ಪ್ರತಿಬಿಂಬಿಸ್ತಿತ್ತು. ಆದರೆ ಸಾಂಸ್ಕ್ರಿಟಿಕ್ ಇಮಿಟೇಷನ್ ಅನ್ನುವಂತಹ ಪದ ಹೇಳಕ್ಕೂ ಚೆನ್ನಾಗಿಲ್ಲ, ನೆನ್ಪಿಟ್ಕೊಳ್ಳೋಕ್ಕೂ ಚೆನ್ನಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕ್ಯಾಚಿ ಆಗಿಲ್ಲ, ನಮ್ಮ ಗಮನವನ್ನ ಸೆಳೆಯುವಂತಹ ಒಂದು ಪದ ಅಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡಿದ್ರು, ಅವರು ಅದನ್ನ ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹ ಪದವನ್ನು ಉಪಯೋಗಿಸಿದ್ರು. ಆದರೆ ಈ ಸಾಂಸ್ಕ್ರಿಟೈಸೇಷನ್ ಅನ್ನುವಂತಹದ್ದು ಸಂಸ್ಕೃತೀಕರಣ ಪ್ರಕ್ರಿಯೆ ಇಲ್ಲ, ಬದಲಿಗೆ ಅದೇನದು? ಅನುಕರಣದ ಪ್ರಕ್ರಿಯೆ. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಈ ಎರಡು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು, ಈ ಎರಡು ಅಂಶವನ್ನ ಫಸ್ಟ್ ಸ್ಪಷ್ಟವಾಗಿ ಹೇಳಿಬಿಟ್ಟು ತದನಂತರ ನಾವು ಸಂಸ್ಕೃತ ಅನುಕರಣದ ಡೆಫಿನೇಷನ್ಗೆ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಿಲ್ಲಿಸ್ತೀನಿ, ಒಂದು ನಿಮಿಷ. ಏನಾದ್ರು ಈಗ ನಾ ಹೇಳಿದ್ದ ವಿಷಯದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಈಗಲೇ ಕ್ಲಾರಿಫೈ ಮಾಡ್ಕೊಂಬಿಡಿ. ಜ್ಯೋತಿ ಕ್ಲಿಯರ್ ಇದೆಯಮ್ಮ? ಸರ್. ರೋಜಾ? ಎಸ್ ಸರ್. ಕಾವ್ಯ ಕ್ಲಿಯರಾ? ಕಾವ್ಯ ಎಲ್ಲ ಮಾಯ ಆಗ್ಬಿಟ್ರವ್ರು. ರಾಗಿಣಿ? ಎಸ್ ಸರ್. ಮೇಘಶ್ರೀ ಕ್ಲಿಯರ್ ಏನಮ್ಮ? ಮೇಘ ಅವರು ಎಲ್ಲ ಮಾಯ ಆಗ್ಬಿಟ್ಟಿದ್ದಾರೆ. ಅಶ್ವಿನಿ ಏನು? ಹಾ ಸರಿ. ಮೇಘಶ್ರೀ ಈಗ ನಿದ್ದೆ ಮಾಡಿದ್ರು. ಅಶ್ವಿನಿ? ಇಲ್ಲ ಸರ್. ಅರ್ಪಿತಾ ಕ್ಲಿಯರಾ? ಹಾ ಸರ್. ಹರ್ಷಿತಾ? ಸರ್ ಕ್ಲಿಯರ್ ಆಗಿದೆ. ಓಕೆ. ಸೊ ಇಷ್ಟು ಕ್ಲಿಯರ್ ಇದೆ ಅಂದ್ರೆ ಏನಕ್ಕೆ ಇಷ್ಟು ಕಡಿಮೆ ಜನ ಇದ್ದೀರಾ? ಪಾಠ ಮಾಡಲ್ಲ ಅನ್ಕೊಂಡ್ರ ಇವತ್ತು? 7 ಜನ ಇದ್ದೀರಾ. ನಿಮ್ಗಿರೋದು ರೂಲ್ ಏನು ಗೊತ್ತಾ? ಇಲ್ಲ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಬೇಕು, ಇಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಬೇಕು. ಆದ್ರೆ ಅಟೆಂಡೆನ್ಸ್ ಕಂಪಲ್ಸರಿ ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಕೇಳಿ, ಅಟೆಂಡೆನ್ಸ್ ಕಂಪಲ್ಸರಿ. ನಾನು ಯಾವಾಗ ಕ್ಲಾಸ್ ತಗೋತೀನಿ ಆಗ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ಈಗ ಸಂಸ್ಕೃತ ಅನುಕರಣ ಏನಿದು? ಸಂಸ್ಕೃತ ಅನುಕರಣ ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಈ ಸಂಸ್ಕೃತ ಅನುಕರಣ ಸಾಂಸ್ಕೃತಿಕ ಚಲನೆಯ ಪ್ರಕ್ರಿಯೆಯನ್ನ ಸೂಚಿಸುತ್ತದೆ. ಇದು ಮೊಟ್ಟ ಮೊದಲನೇ ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹದ್ದು. ರಿಪೀಟ್ ಮಾಡ್ತೀನಿ ನಾನು. ಸಂಸ್ಕೃತ ಅನುಕರಣ ಸಾಂಸ್ಕೃತಿಕ ಚಲನೆಯ ಪ್ರಕ್ರಿಯೆಯನ್ನ, ಪ್ರಾಸೆಸ್ ಆಫ್ ಕಲ್ಚರಲ್ ಮೊಬಿಲಿಟಿಯನ್ನ ಸೂಚಿಸುತ್ತದೆ ಅದು. ಸೊ ಈ ಸಾಂಸ್ಕೃತಿಕ ಚಲನೆ ಎಲ್ಲಾಗತ್ತೆ, ಈ ಪ್ರಕ್ರಿಯೆ ಎಲ್ಲಾಗತ್ತೆ ಅಂತ ಹೇಳಿದ್ರೆ ಭಾರತದ ಸಾಂಪ್ರದಾಯಿಕ ಸಾಮಾಜಿಕ ರಚನೆಯಲ್ಲಿ. ಸೊ ಸಂಸ್ಕೃತಾನುಕರಣ ಭಾರತದ ಸಾಂಪ್ರದಾಯಿಕ ಸಾಮಾಜಿಕ ರಚನೆಯಲ್ಲಿ ಕಂಡುಬರುವಂತಹ ಸಾಂಸ್ಕೃತಿಕ ಚಲನೆಯ ಪ್ರಕ್ರಿಯೆಯನ್ನ ಸೂಚಿಸುತ್ತದೆ. ರಿಪೀಟ್ ಮಾಡ್ತೀನಿ ನಾನು. ಭಾರತದ ಸಾಂಪ್ರದಾಯಿಕ ಸಾಮಾಜಿಕ ರಚನೆಯಲ್ಲಿ ಕಾಣಬರುವಂತಹ ಸಾಂಸ್ಕೃತಿಕ ಚಲನೆಯ ಪ್ರಕ್ರಿಯೆಯನ್ನ ಅಥವಾ ಚಲನಾತ್ಮಕ ಪ್ರಕ್ರಿಯೆಯನ್ನ ಸಂಸ್ಕೃತಾನುಕರಣ ಅನ್ನುವಂತಹ ಪದ ಸೂಚಿಸುತ್ತದೆ. ಇಲ್ಲಿ ಟರ್ಮ್ ಅಂತ ಯೂಸ್ ಮಾಡ್ತಾ ಇದೀವಿ ನಾವು ಸಂಸ್ಕೃತಾನುಕರಣ. ಯಾಕೆ ಅಂತ ಹೇಳಿದ್ರೆ ಇದನ್ನ ಒಂದು ಪರಿಕಲ್ಪನೆ ಅಂತ ಪರಿಗಣಿಸಬಹುದಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ಗಳಿದೆ. ಸೊ ಹಾಗಾಗಿ ಸದ್ಯಕ್ಕೆ ಅದನ್ನ ಟರ್ಮ್ ಅಂತಾನೆ ಇಟ್ಕೊಳ್ಳಿ ನೀವು. ಸೊ ಮೊಟ್ಟ ಮೊದಲನೇ ಪಾಯಿಂಟ್ ಇದ್ರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗ ನಾನು ಹೇಳಿದಂತಹ ಸೆಂಟೆನ್ಸ್ ನಲ್ಲಿ ಈ ಸಂಸ್ಕೃತಾನುಕರಣ ಅನ್ನುವಂತಹ ಪ್ರಕ್ರಿಯೆ ಮೂಲತಃ ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಂತಹದ್ದು. ಇದು ಮೊಟ್ಟ ಮೊದಲನೇದು. ಅಂದ್ರೆ ಭಾರತೀಯ ಸಮಾಜದಲ್ಲಿ ನಡೆಯುತ್ತಿರುವಂತಹ ಒಂದು ಸಾಮಾಜಿಕ ಪ್ರಕ್ರಿಯೆಯನ್ನ ಮಾತ್ರ ಸೂಚಿಸುತ್ತದೆ. ಸೊ ಇದನ್ನ ಪದ ಅಥವಾ ಒಂದು ಸಮಾಜಶಾಸ್ತ್ರೀಯ ಪದ ಅಂತ ನಾವು ಯಾಕೆ ಕರಿತಿದೀವಿ ಅಂತ ಹೇಳಿದ್ರೆ, ಕಾನ್ಸೆಪ್ಟ್ಗಳಂತ ಹೇಳಿದ್ರೆ ಅದು ಜಗತ್ತಿನಾದ್ಯಂತ ಇರುವಂತಹ ಬೇರೆ ಬೇರೆ ಸಮಾಜಗಳಿಗೂ ಅನ್ವಯ ಆಗಬೇಕು. ಆದರೆ ಇಲ್ಲಿ ಅದು ಕಂಡು ಬರ್ತಿಲ್ಲ. ಇದು ಭಾರತಕ್ಕೆ ತುಂಬಾ ಪೆಕ್ಯುಲಿಯರ್ ಆಗಿರುವಂತಹ ಒಂದು ಅಂಶ. ಅಟ್ಲೀಸ್ಟ್
ಎನ್ ಶ್ರೀನಿವಾಸ್ ಬರೆದಾಗ ಆ ಸ್ಥಿತಿ ಇತ್ತು. ಇವತ್ತಿನ ದಿನ ಸ್ವಲ್ಪ ವಿಭಿನ್ನವಾಗಿರಬಹುದು ಅದು. ಅದ್ರ ಬಗ್ಗೆ ಆಮೇಲಿಂದ ಬರೋಣ. ಸದ್ಯಕ್ಕೆ ಅದನ್ನ ನೆನ್ಪಿಟ್ಕೊಳ್ಳಿ ನೀವು. ಸೊ ಹಾಗಾದ್ರೆ ಏನಾಗತ್ತೆ, ಸಾಂಸ್ಕೃತಿಕ ಚಲನೆ ಹೇಗುಂಟಾಯಿತು ಈ ಭಾರತೀಯ ಸಮಾಜದಲ್ಲಿ, ಸಾಂಪ್ರದಾಯಿಕ ಭಾರತೀಯ ಸಮಾಜದಲ್ಲಿ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಶ್ರೀನಿವಾಸರವರ ಒಂದು ಇಂಪಾರ್ಟೆಂಟ್ ಇದನ್ನ ಏನು ಶ್ರೀನಿವಾಸರವರು ಭಾರತೀಯ ಸನ್ನಿವೇಶದಲ್ಲಿ ಮಾಡಿದಂತಹ ಒಂದು ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಅನ್ನ ಗುರುತಿಸ್ಬೇಕು. ಸೊ ಇದನ್ನ ನಾನು ನಿಮಗೆ ತುಂಬಾ ಸಲ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ನಾನು. ಭಾರತೀಯ ಎಸ್ಪೆಷಲಿ ಹಿಂದೂ ಸಮಾಜವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಗಮನಿಸೋದು ಏನು ಅಂತ ಹೇಳಿದ್ರೆ ಇವತ್ತಿನ ಸಮಾಜದಲ್ಲಿ ಜಾತಿ ಅನ್ನುವಂತಹದ್ದು ಒಂದು ವಾಸ್ತವ. ಬಟ್ ಹಾಗಾದ್ರೆ ನೀವು ಭಾರತೀಯ ಅನ್ನೋ ಪದ ಹೆಂಗ್ ಉಪಯೋಗಿಸ್ತೀರಾ ಸರ್ ಅಂತ ಯಾರು ಪ್ರಶ್ನೆ ಕೇಳ್ಬೋದು. ಯಾತಕ್ಕೆ ಉಪಯೋಗಿಸಬಹುದು ಅಂತ ಹೇಳಿದ್ರೆ ಜಾತಿ ಅನ್ನುವಂತಹದ್ದನ್ನ ನಾವು ಕೇವಲ ಹಿಂದೂಗಳಲ್ಲಿ ಮಾತ್ರ ನೋಡೋದಿಲ್ಲ. ಜಾತಿ ವ್ಯವಸ್ಥೆ ಇಲ್ಲದೆ ಇರುವಂತಹ ಇತರ ಮತಧರ್ಮಗಳಲ್ಲೂ ಕೂಡ ನಾವು ನೋಡ್ತೀವಿ ನಾವು. ಸೊ ಮುಸ್ಲಿಮರಲ್ಲೂ ಕೂಡ ಜಾತಿ ವ್ಯವಸ್ಥೆ ಇದೆ, ಕ್ರಿಶ್ಚಿಯನರಲ್ಲೂ ಕೂಡ ಜಾತಿ ವ್ಯವಸ್ಥೆ ಇದೆ, ಪಾರ್ಸಿಗಳಲ್ಲೂ ಕೂಡ ಇದೆ, ಬೌದ್ಧರಲ್ಲಿದೆ, ಜೈನರಲ್ಲಿದೆ. ಅಫ್ಕೋರ್ಸ್ ಬೌದ್ಧರು ಜೈನರು ಎಲ್ಲ ಹಿಂದೂಗಳ ಒಂದು ಉಪಪಂಗಡ ಅಂತ ಬೇಕಾದ್ರೂ ಇಟ್ಕೋಬಹುದು ಅಥವಾ ಸ್ವತಂತ್ರ ಅಂತಾದ್ರೂ ತೆಗೆದುಕೋಬಹುದು. ಬಟ್ ಯಾರು ಯಾರು ಈ ಭಾರತೀಯ ಸಾಂಸ್ಕೃತಿಕ ಪ್ರಭಾವಕ್ಕೆ ಒಳಗಾಗಿದ್ದಾರೋ, ಇನ್ಫ್ಯಾಕ್ಟ್ ಅವ್ರು ಬೇರೆ ಕಡೆಯಿಂದ ಬಂದಿದ್ರು ಕೂಡ ಅವರುಗಳು ಕೂಡ ತಮ್ಮನ್ನ ತಾವು ಜಾತಿ ವ್ಯವಸ್ಥೆಯಲ್ಲಿ ಒಂದಲ್ಲ ಒಂದು ಕಡೆ ಗುರುತಿಸ್ಕೊಳ್ತಾರೆ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಜಾತಿಗಳು ಸಾವಿರಾರು. ಹಾಗಾದ್ರೆ ಈ ಜಾತಿಗಳಲ್ಲಿರುವಂತಹ ಏಣಿ ಶ್ರೇಣಿ ವ್ಯವಸ್ಥೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇದು ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಚಾಲೆಂಜ್. ಸೊ ಜಾತಿಯನ್ನ ಅರ್ಥ ಮಾಡ್ಕೊಳ್ಳಲು ನಮಗೆ ಇರುವಂತಹ ಒಂದು ಸುಲಭವಾದಂತಹ ಸೈದ್ಧಾಂತಿಕ ಚೌಕಟ್ಟು ಯಾವುದು ಅಂತ ಹೇಳಿದ್ರೆ ಹಿಂದೂಗಳಲ್ಲಿ ಕಂಡು ಬರುವಂತಹ ವರ್ಣ ವ್ಯವಸ್ಥೆಯ ಒಂದು ಚಿತ್ರಣ. ಸೊ ವರ್ಣ ವ್ಯವಸ್ಥೆ ಅನ್ನುವಂತಹದ್ದು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಮಾಡೆಲ್ ಅದು. ಸೊ ಅದು ಥಿಯರಿ ಅಲ್ಲ, ಅದೊಂದು ಮಾಡೆಲ್, ಅದೊಂದು ಮಾದರಿ. ಸೊ ಈ ಮಾದರಿನಲ್ಲಿ ಏನ್ ನೋಡ್ತೀವಿ ನಾವು, ಮುಖ್ಯವಾಗಿ 4 ವರ್ಣಗಳನ್ನ ನೋಡ್ತೀವಿ ನಾವು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದಲ್ದೇನೆ ಈ ವರ್ಣ ವ್ಯವಸ್ಥೆಯ ಹೊರಗಿರುವಂತಹವರು, ಆದರೆ ಇದೇ ಸಂಸ್ಕೃತಿಗೆ ಒಳಪಟ್ಟಿರುವಂತಹ ಯಾರನ್ನ ನಾವು ಅನ್ಟಚಬಲ್ಸ್ ಅಂತ ಕರಿತಿದ್ವಿ, ನಾವು ಅಸ್ಪೃಶ್ಯರು ಅಂತ ಕರಿತಿದ್ವಿ, ಅವ್ರನ್ನ ಲಾಸ್ಟ್ ಕ್ಯಾಟಗರಿನಲ್ಲಿ ನೋಡ್ತೀವಿ ನಾವು. ಯಾಕೆ ಅವರನ್ನ ನಾನು ಲಾಸ್ಟ್ ಕ್ಯಾಟಗರಿ ಅಂತ ಹೇಳಿದೆ? ಯಾಕೆ ಅಂತ ಹೇಳಿದ್ರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ಹೇಳ್ಬೇಕಾದ್ರೆ ಈ 4 ವರ್ಣಗಳ ಹೆಸರನ್ನ ನಮಗೆ ಇಷ್ಟ ಬಂದ ಹಾಗೆ ನಾವು ನಾರ್ಮಲಿ ಚೇಂಜ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು, ನಮಗೆ ತಿಳಿದ ಕಾಲದಿಂದನೂ ಕೂಡ ಈ ವರ್ಣ ವ್ಯವಸ್ಥೆ ಅನ್ನುವಂತಹದ್ದು ಒಂದು ಏಣಿ ಶ್ರೇಣಿ ವ್ಯವಸ್ಥೆ, ಅದೊಂದು ಹೈರಾರ್ಕಿಕಲ್ ಸಿಸ್ಟಮ್ ಅದು. ಸೊ ಈ ಹೈರಾರ್ಕಿಕಲ್ ಸಿಸ್ಟಮ್ನಲ್ಲಿ ಈ ಪ್ರತಿಯೊಂದು ಗುಂಪಿನ ಅಂದ್ರೆ ಪ್ರತಿಯೊಂದು ವರ್ಣದ ಅಂತಸ್ತು ನಿಗದಿ ಮಾಡಲ್ಪಟ್ಟಿದೆ. ಸೊ ಈ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಅತ್ಯಂತ ಮೇಲಿದ್ರೆ ಅವರ ನಂತರ ಕ್ಷತ್ರಿಯರು, ಆಮೇಲೆ ವೈಶ್ಯರು, ಆಮೇಲಿಂದ ಶೂದ್ರರು, ಅಂಡ್ ಫೈನಲಿ ನಾವು ಯಾರನ್ನ ನೋಡ್ತೀವಿ, ನಾವು ಅಸ್ಪೃಶ್ಯರನ್ನ ನಾವು ನೋಡ್ತೀವಿ ನಾವು. ಸೊ ಇಲ್ಲಿ ನಮಗೊಂದು ಕ್ಲಿಯರ್ ಕಟ್ ಐಡಿಯಾ ಇದೆ ನಮಗೆ. ಇದು ಒಂದು ಮಾಡೆಲ್ ಮಾತ್ರ, ಥಿಯರಿಟಿಕಲ್ ಸೈದ್ಧಾಂತಿಕವಾದಂತಹ ಒಂದು ಮಾಡೆಲ್ ಮಾತ್ರ. ಯಾತಕ್ಕೆ ಸೈದ್ಧಾಂತಿಕವಾಗಿರುವಂತಹ ಮಾಡೆಲ್ ಅಂತ ಹೇಳಿದ್ರೆ ಈ ಸಾವಿರಾರು ಜಾತಿಗಳವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹ ಸಾವಿರಾರು ಜಾತಿಗಳವರು ತಮ್ಮ ಅಂತಸ್ತನ್ನ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನವನ್ನ ಅಂದ್ರೆ ಸೋಷಿಯಲ್ ಪೊಸಿಷನ್ನ, ಸಾಮಾಜಿಕ ಸ್ಥಾನವನ್ನ ಮತ್ತು ಸಾಮಾಜಿಕ ಅಂತಸ್ತನ್ನ ಗುರುತಿಸ್ಕೊಳ್ಬೇಕಾದ್ರೆ ತಾವು ಯಾವ ವರ್ಣಕ್ಕೆ ಹತ್ತಿರವಾಗಿದ್ದೇವೆ ಎಂಬುದನ್ನು ಸೂಚಿಸುವ ಪ್ರಯತ್ನವನ್ನ ಮಾಡ್ತಾರವರು. ಹಿಂದೂಗಳನ್ನಂತೂ ಇದು ತುಂಬಾ ಕಾಮನ್. ಹಿಂದೂಗಳು ಬಿಟ್ಬಿಡಿ, ಸೇ ಫಾರ್ ಎಕ್ಸಾಂಪಲ್ ಜಾತಿಯನ್ನೇ ತೆಗೆದುಹಾಕ್ತೀನಿ ಅಂತ ಹೊರಟಂತಹ ವೀರಶೈವ ಅಥವಾ ಏನು ನಾವು ಲಿಂಗಾಯತರು ಅಂತ ಕರಿತೀವಿ, ಅವರಲ್ಲಿ ತೆಗೆದುಕೊಂಡ್ರೆ ಅವರಲ್ಲೂ ಕೂಡ ಯಾರಾದರೂ ಸೇ ಫಾರ್ ಎಕ್ಸಾಂಪಲ್ ನೀವು ಆರಾಧ್ಯರನ್ನು ಕೇಳಿದ್ರೆ ನಾವು ಲಿಂಗಾಯತರಲ್ಲಿ ಬ್ರಾಹ್ಮಣರು ಅಂತ ಹೇಳ್ತಾರೆ. ನೀವು ಕೇರಳಕ್ಕೆ ಹೋದ್ರೆ ನೀವು ಅಲ್ಲಿನ ಸಿರಿಯನ್ ಕ್ಯಾಥೋಲಿಕ್ಸ್ ಅನ್ನ ಕೇಳಿದ್ರೆ ನಾವು ಕ್ರಿಶ್ಚಿಯನ್ ಅಲ್ಲಿ ಬ್ರಾಹ್ಮಣರು ಅಂತ ಹೇಳ್ತಾರೆ. ಗೋವಾಗೆ ಹೋಗ್ಬಿಟ್ಟು ನೀವು ಯಾರು ಅಲ್ಲಿನ ಈ ಶ್ರೀಮಂತ ವರ್ಗ ಅಥವಾ ಸಾಮಾಜಿಕವಾಗಿ ಮೇಲ್ವರ್ಗದಲ್ಲಿರುವಂತಹ ಕ್ರಿಶ್ಚಿಯನ್ಸ್ ಅನ್ನ ಕೇಳಿದ್ರೆ ನಾವೆಲ್ಲರೂ ಕೂಡ ಕ್ರಿಶ್ಚಿಯನರಲ್ಲಿ ಬ್ರಾಹ್ಮಣರು ಅಂತ ಹೇಳ್ತಾರೆ. ಹಾಗೇನೆ ಅಶ್ರಫ್ಗಳು ಅಂತ ಇದ್ದಾರೆ ಮುಸ್ಲಿಮ್ಸ್ನಲ್ಲಿ. ಇವರು ತಮ್ಮನ್ನ ತಾವು ಮೊಹಮ್ಮದ್ ಪೈಗಂಬರ್ ಅವರ ನೇರವಾದಂತಹ ಒಂದು ಮೊಹಮ್ಮದ್ ಪೈಗಂಬರ್ ಅವರ ವಂಶಕ್ಕೆ ನೇರವಾಗಿ ತಾವು ಸೇರಿರುವಂತಹವರು, ತಾವು ಮುಸ್ಲಿಮ್ಸ್ನಲ್ಲಿ ಬ್ರಾಹ್ಮಣರು ಅಂತ ಗುರುತಿಸ್ಕೋತಾರೆ. ಸೊ ಕೇವಲ ಹಿಂದೂಗಳಲ್ಲಿ ಮಾತ್ರವಲ್ಲ, ಇತರರಲ್ಲೂ ಕೂಡ ಅವರನ್ನ ಏನಂತ ಗುರುತಿಸ್ಕೊಳ್ತಾರೆ, ಅತ್ಯಂತ ಮೇಲ್ವರ್ಗದಲ್ಲಿರುವಂತಹವರು ಅಥವಾ ಮೇಲ್ಮಟ್ಟದಲ್ಲಿರೋರು ತಮ್ಮನ್ನ ತಾವು ಬ್ರಾಹ್ಮಣರು ಅಂತ ಗುರುತಿಸ್ಕೊಳ್ಳೋದು.
ಅತ್ಯಂತ ಅಂಚಿನಲ್ಲಿರುವಂತಹವ್ರನ್ನ ನಾವು ಏನಿವತ್ತಿನ ನಾವು ಮಾರ್ಜಿನಲೈಸ್ ಗ್ರೂಪ್ಸ್ ಅಂತೀವಿ, ಅವ್ರನ್ನ ದಲಿತರು, ಅಸ್ಪೃಶ್ಯರು ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ತುಂಬಾ ಕಾಮನ್ ಆಗಿ ಬಳಸುವಂಥದ್ದು. ಅದು ತಪ್ಪು, ನಿಮಗೆ ಗೊತ್ತಿರೋ ಹಂಗೆ ಆ ಪದ ಬಳಸಬಾರ್ದು. ಏಕೆಂದ್ರೆ ಅದೊಂದು ಗುಂಪನ್ನ ಮಾತ್ರ ಸೂಚಿಸುತ್ತೆ. ಈ ತರದ ಅಂಶಗಳನ್ನು ಅದು ತೋರಿಸ್ಕೊಡುತ್ತದು. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹದ್ದು ನಮಗೆ ಒಂದು ಮಾಡೆಲ್ ಅನ್ನ ಕೊಡುತ್ತೆ ನಮಗೆ. ಸೊ ಪ್ರಾರಂಭದಲ್ಲಿ ಎಂ.ಎನ್. ಶ್ರೀನಿವಾಸ್ ಏನ್ ಗಮನಿಸಿದ್ರು ಅಂತ ಹೇಳಿದ್ರೆ, ಈ ಮಾಡೆಲ್ನ ಪ್ರಕಾರ ನಾವು ಈ ಕೂರ್ಗ್ ಸಮಾಜವನ್ನ, ಕೊಡವರ ಸಮಾಜ, ಆಕ್ಚುಲಿ ಕೂರ್ಗ್ ಸಮಾಜ ಅಂತ ಹೇಳಿದ್ರೆ ಕೊಡವರ ಸಮಾಜವನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ಗುರುತಿಸ್ತಾರೆ ಅವರು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮೈಸೂರು ರಾಜ್ಯದ, ಅಂದಿನ ಮೈಸೂರು ರಾಜ್ಯದ ಅಂದ್ರೆ ಇವತ್ತಿನ ಕರ್ನಾಟಕ ರಾಜ್ಯದ ಕೂರ್ಗಿಗಳಲ್ಲಿ ಯಾರು ಕೆಳಜಾತಿಗಳವರಿದ್ರು ಅವರು ಜಾತಿ ವ್ಯವಸ್ಥೆಯ, ಜಾತಿ ಎನ್ನುವಂತಹ ಏಣಿಶ್ರೇಣಿ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನವನ್ನ, ತಮ್ಮ ಅಂತಸ್ತನ್ನ ಹೆಚ್ಚಿಸಿಕೊಳ್ಳಲು ತಮಗಿಂತ ಮೇಲ್ವರ್ಗದಲ್ಲಿರುವಂತಹ, ತಮಗಿಂತ ಮೇಲ್ಜಾತಿಯಾಗಿರುವಂತಹ ಬ್ರಾಹ್ಮಣರನ್ನ ಅನುಕರಣೆ ಮಾಡಿದ್ರು ಅನ್ನುವಂತಹ ಮಾತನ್ನು ಅವರು ಮೊಟ್ಟ ಮೊದಲು ಗುರುತಿಸಿದ್ರು. ಸೊ ಯಾವುದನ್ನ ಅನುಕರಣೆ ಮಾಡಿದ್ರು? ಈ ಅನುಕರಣೆ ಮಾಡಬೇಕಾದ್ರೆ ಎರಡು ಅಂಶಗಳನ್ನು ಗುರುತಿಸ್ತೀವಿ ನಾವು. ಯಾವುದದು ಅಂತ ಹೇಳಿದ್ರೆ, ತಾವು ಈಗಾಗಲೇ ಅನುಸರಿಸುತ್ತಿದ್ದಂತಹ ಕೆಲವು ಸಂಪ್ರದಾಯಗಳನ್ನ, ಆಚರಣೆಗಳನ್ನ ಕೈಬಿಟ್ರು. ಹಾಗೇನೆ ಯಾವ ಆಚರಣೆಗಳನ್ನ ಮತ್ತು ಸಂಪ್ರದಾಯಗಳನ್ನ ಕೈಬಿಟ್ರು? ಯಾವುದನ್ನ ಬ್ರಾಹ್ಮಣರು ಅಶುಚಿ ಅಂತ ಪರಿಗಣಿಸ್ತಿದ್ರು ಅಂತಹ ಸಂಪ್ರದಾಯ ಮತ್ತು ಆಚರಣೆಗಳನ್ನ ಬಿಟ್ರು. ಅದಾದ್ಮೇಲಿಂದ ಎರಡನೇದಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರು, ಅವರು ಬ್ರಾಹ್ಮಣರ ಕೆಲವು ಆಚಾರ ವಿಚಾರಗಳನ್ನ ಅಥವಾ ಆಚರಣೆಗಳನ್ನ ಅನುಕರಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಸೊ ಅನುಕರಣೆ ಅನ್ನುವಂತಹದ್ದು ಎರಡು ಮಟ್ಟದಲ್ಲಿ ನಡೆಯುತ್ತೆ. ಒಂದು, ಸಾಂಪ್ರದಾಯಿಕವಾಗಿ ತಮ್ಮ ಗುಂಪಿನವರು ಅನುಸರಿಸಿದಂತಹ ಆದರೆ ಅಶುಚಿ ಎಂದು ಕರೆಯಲ್ಪಡುತ್ತಿದ್ದಂತಹ, ಶುಚಿತ್ವವಿಲ್ಲದಂತಹದ್ದು ಅಂತ ಕರೆಯಲ್ಪಡುತ್ತಿದ್ದಂತಹ, ಇಂಪ್ಯೂರ್ ಅಂತ ಏನ್ ಕರಿತೀವಿ, ಅಂತಹ ಕೆಲವು ಆಚಾರ ವಿಚಾರಗಳನ್ನು ಕೈ ಬಿಡುವಂತಹದ್ದು. ಯಾವುದನ್ನ ಮೇಲ್ಜಾತಿಗಳವರು ಅನುಸರಿಸ್ತಿದ್ರೋ ಅದನ್ನ ತಮ್ಮದಾಗಿ ಮಾಡ್ಕೊಳ್ಳೋದು, ತಾವು ಅದನ್ನ ಅನುಕರಣೆ ಮಾಡುವಂತಹದ್ದು. ಸೊ ತುಂಬಾ ಕಾಮನ್ ಆಗಿ ನಡೆದಂತಹ, ಕೂರ್ಗಿಗಳಲ್ಲಿ ನಡೆದಂತಹ ಒಂದು ಕಾಮನ್ ಆಗಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ, ಅಶುಚಿ ಅಂತ ಕೈ ಬಿಟ್ಟಂತಹ ಅಂಶ ಯಾವುದು ಅಂತ ಹೇಳಿದ್ರೆ, ಮಾಂಸಾಹಾರವನ್ನ ತ್ಯಜಿಸುವಂತಹದ್ದು, ಮತ್ತೆ ಮದ್ಯಪಾನವನ್ನ ಬಿಡುವಂತಹದ್ದು, ಹಾಗೂ ತಮ್ಮ ದೇವರುಗಳಿಗೆ ಪ್ರಾಣಿ ಬಲಿಯನ್ನ ಏನ್ ಕೊಡ್ತಾ ಇದ್ರು ಅದನ್ನ ಸ್ಟಾಪ್ ಮಾಡಿದಂತಹದ್ದು. ಸೊ ಈಗ ನೋಡಿ, ಪ್ರಾಣಿ ಬಲಿ ಕೊಡಬಾರದು, ಅದನ್ನ ಸ್ಟಾಪ್ ಮಾಡಬೇಕು ಅನ್ನುವಂತಹ ಪ್ರಯತ್ನ ಈಗಲೂ ನಡೀತಿದೆ. ಸೊ ಆ ಲೆಕ್ಕಾಚಾರದಲ್ಲಿ ಸಂಸ್ಕೃತ ಅನುಕರಣ ಈಗಲೂ ಕೂಡ ನಡ್ಕೊಂಡು ಹೋಗ್ತಿದೆ ಅಂತ ಹೇಳ್ಬೋದು. ಹಾಗೇನೆ ಅನೇಕ ರಾಜ್ಯಗಳಲ್ಲಿ, ಐ ಥಿಂಕ್ ಇದು ಏನೋ ಕೇರಳದಲ್ಲಂತೂ ಗ್ಯಾರಂಟಿ ಗೊತ್ತು ನನಗೆ, ಗುಜರಾತ್ನಲ್ಲಿದೆ, ಮತ್ತೆ ಇನ್ನು ಕೆಲವು ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದ್ಯಪಾನವನ್ನ ಸರ್ಕಾರನೇ ನಿಷೇಧ ಮಾಡಿರೋದನ್ನ ನೋಡ್ತೀವಿ. ಸೊ ಅದು ಕೂಡ ಈ ಸಂಸ್ಕೃತಾನುಕರಣ ಪ್ರಕ್ರಿಯೆಯ ಒಂದು ಪ್ರಭಾವ ಅಂತ, ಅಥವಾ ಸಂಸ್ಕೃತಾನುಕರಣದಲ್ಲೇ ಸೇರ್ಕೊಂಡಿದೆ ಅಂತ ನಾವು ಗುರುತಿಸ್ಬೋದು ನಾವು. ಸೊ ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ಸಂಸ್ಕೃತಾನುಕರಣ ಪ್ರಕ್ರಿಯೆಯಲ್ಲಿ ಈ ಅದುವರೆಗೂ ಕೂಡ ಸಾಂಪ್ರದಾಯಿಕವಾಗಿ ಅವರು ಆಚರಿಸ್ಕೊಂಡು ಬರ್ತಿದ್ದಂತಹ ಕೆಲವು ವಿಧಿವಿಧಾನಗಳನ್ನ, ಆಚರಣೆಗಳನ್ನ ಅಥವಾ ಅಭ್ಯಾಸಗಳನ್ನ ಅವ್ರೇನ್ ಮಾಡಿದ್ರು, ಕೈ ಬಿಟ್ರು. ಯಾತಕ್ಕೆ ಕೈ ಬಿಟ್ರು? ಅದು ಅಶುಚಿ ಅಂತ. ಸೊ ಉದಾಹರಣೆ ಯಾವುದನ್ನು ಕೊಟ್ಟೆ ನಾನು? ಮಾಂಸಾಹಾರವನ್ನ, ಮದ್ಯಪಾನವನ್ನ ತ್ಯಜಿಸುವಂತಹದ್ದು, ಮತ್ತೆ ಪ್ರಾಣಿ ಬಲಿಯನ್ನ ನೀಡುವಂತಹದ್ದು. ಸೊ ಇದು ಒಂದು ಪಾರ್ಟ್. ಅಷ್ಟೇ ಅಲ್ಲ, ಬ್ರಾಹ್ಮಣರ ಉಡುಗೆ ತೊಡುಗೆಗಳನ್ನ, ಅವರ ಆಹಾರವನ್ನ, ಅವರ ಆಚರಣೆಗಳನ್ನ ಇವ್ರು ಏನ್ ಮಾಡಿದ್ರು, ಇವರು ತಮ್ಮದಾಗಿ ಮಾಡಿಕೊಂಡು ಹೊಸದಾಗಿ ಪ್ರಾರಂಭಿಸಿದ್ರು ಅನ್ನುವಂತಹ ಮಾತನ್ನ ಎಂ.ಎನ್. ಶ್ರೀನಿವಾಸ್ ಹೇಳ್ತಾರೆ. ಸಾಮಾನ್ಯವಾಗಿ ಇದಕ್ಕೆ ಕೊಡುವಂತಹ ಎಕ್ಸಾಂಪಲ್ ಎಲ್ಲ ಟೀಚರ್ಸ್ ಏನು ಅಂತ ಹೇಳಿದ್ರೆ, ತುಳಸಿ ಹಬ್ಬ ಮಾಡ್ತಿರಲ್ಲ ಇವತ್ತಿನ ದಿನ ತುಳಸಿ ಹಬ್ಬ ಮಾಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರಲ್ಲ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ಈ ತರದ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾರೆ. ನೀವ್ ಏನ್ ಬರ್ಕೊಳ್ಳಿ ಅದನ್ನ. ಬಟ್ ಅವೆಲ್ಲ ಟು ಬಿ ಫ್ರಾಂಕ್ ತುಂಬಾ ಸಿಲ್ಲಿ ಎಕ್ಸಾಂಪಲ್ಸ್. ಯಾಕೆ ಅಂತ ಹೇಳಿದ್ರೆ ಸಂಸ್ಕೃತಾನುಕರಣ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುವಂತಹದ್ದಲ್ಲ. ಸೊ ಇದೆರಡು ಪ್ರಕ್ರಿಯೆ ನಡೆದಿದ್ದನ್ನ ನೋಡ್ತೀವಿ ನಾವು. ಬಟ್ ಉದ್ದೇಶ ಏನು? ಯಾತಕ್ಕೆ ಈ ಅನುಕರಣೆ ಮಾಡೋದಕ್ಕೆ ಹೊರಟರು? ಆ ಉದ್ದೇಶ ಏನು ಅಂತ ಹೇಳಿದ್ರೆ, ಹೀಗೆ ಮಾಡುವುದರ ಮೂಲಕ ಅವರು ಒಂದೋ ಎರಡೋ ಪೀಳಿಗೆಗಳ ನಂತರ ಸಮಾಜದಲ್ಲಿ ತಮ್ಮ ಸ್ಥಾನಮಾನವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದೆಂಬ ಆಶಯವನ್ನ ಹೊಂದಿದ್ರು ಅಥವಾ ಉದ್ದೇಶವನ್ನ ಹೊಂದಿದ್ರು. ಸೊ ಈಗ ಮತ್ತೆ ವಾಪಸ್ ಹೋಗೋಣ. ಈಗ ಬೇಸಿಕಲಿ ಏನು ಸಂಸ್ಕೃತ ಅನುಕರಣ ಅನ್ನುವಂಥದ್ದು, ಅದೊಂದು ಸಾಂಸ್ಕೃತಿಕ ಚಲನೆಯನ್ನ ಸೂಚಿಸುತ್ತೆ. ಸೊ ಚಲನೆ ನಿಮಗೆ ಗೊತ್ತಿರೋ ಹಾಗೆ ಏನಾಗಬಹುದು, ಅದು ಮೇಲ್ಮುಖವಾಗಿರಬಹುದು ಅಥವಾ ಕೆಳಮುಖವಾಗಿರಬಹುದು. ಸಂಸ್ಕೃತ ಅನುಕರಣ ಕೆಳಮುಖವಾದಂತಹ ಪ್ರಕ್ರಿಯೆ ಅಲ್ಲ,
ಚಲನೆಯ ಪ್ರಕ್ರಿಯೆ ಅಲ್ಲ, ಬದಲಿಗೆ ಅದು ಮೇಲ್ಮುಖವಾದಂತಹ ಚಲನೆಯ ಪ್ರಕ್ರಿಯೆ. ಯಾತಕ್ಕೆ ಇದು ಅಪ್ವರ್ಡ್ ಮೊಬಿಲಿಟಿಯನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಜನಕ್ಕೆ ಏನ್ ಬೇಕಾಗಿತ್ತು, ಅವರು ಸಾಮಾಜಿಕ ಸ್ಥಾನಮಾನವನ್ನ ಹೆಚ್ಚಿಸಿಕೊಳ್ಳುವಂತಹ ಸಾಮಾಜಿಕ ಸ್ಥಾನ, ಸೋಷಿಯಲ್ ಪೊಸಿಷನ್ ಮತ್ತೆ ಸೋಷಿಯಲ್ ಸ್ಟೇಟಸ್, ಸಾಮಾಜಿಕ ಅಂತಸ್ತನ್ನ ಹೆಚ್ಚಿಸಿಕೊಳ್ಳಲು ನಡೆಸಿದಂತಹ ಪ್ರಯತ್ನ. ಯಾರು ಮಾಡಿದ್ರು ಪ್ರಯತ್ನ? ನೀವು ಗಮನಿಸಿದ್ರೆ ಇಷ್ಟೊತ್ತು ತನಕ ನಾನು ಉಪಯೋಗಿಸಿದಂತಹ ಪದವನ್ನ, ಈ ಪ್ರಯತ್ನವನ್ನ ಮಾಡಿದ್ದು ಗುಂಪುಗಳು, ವ್ಯಕ್ತಿಗಳಲ್ಲ. ಸೊ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಡೆಯುವಂತಹ ಪ್ರಯತ್ನಗಳ ಬಗ್ಗೆ ನಾವು ಮಾತನಾಡ್ತಿಲ್ಲ. ಇಡೀ ಜಾತಿ ಅಥವಾ ಜಾತಿಗಳಲ್ಲಿ ಕಂಡುಬರುವಂತಹ ಉಪಗುಂಪುಗಳು ಈ ರೀತಿಯ ಒಂದು ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ನಾವು ನೋಡ್ತೀವಿ ನಾವು. ಸೊ ಇದು ಪ್ರಾರಂಭದಲ್ಲಿ ಬಳಸಿದಂಥದ್ದು. ಬಟ್ ತದನಂತರ ನಮ್ಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಕೂರ್ಗಿಗಳ ಸನ್ನಿವೇಶದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕೊಡವರು ಬ್ರಾಹ್ಮಣರನ್ನ ಅನುಕರಿಸ್ತಿದ್ರು ಅಂತ. ಬಟ್ ಆಕ್ಚುಲಿ ಎನ್ ಶ್ರೀನಿವಾಸ್ ಅದನ್ನು ಗಮನಿಸಲಿಲ್ಲ. ಕೊಡವರು ಲಿಂಗಾಯತರನ್ನು ಕೂಡ ಅನುಸರಿಸ್ತಾ ಇದ್ರು ಎಲ್ಲಿ, ಕೂರ್ಗ್ನಲ್ಲಿ. ಬಟ್ ಸದ್ಯಕ್ಕೆ ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಅದಲ್ಲದೆ ನಾವು ಇನ್ನೊಂದು ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬ್ರಾಹ್ಮಣೇತರ ಮೇಲ್ವರ್ಗ ಅಥವಾ ಮೇಲ್ಜಾತಿಗಳನ್ನ ಕೂಡ ಈ ರೀತಿ ಅನುಕರಣೆ ಮಾಡ್ತಾ ಇದ್ದಿದ್ದನ್ನ ಸಮಾಜಶಾಸ್ತ್ರಜ್ಞರು ಗಮನಿಸಕ್ಕೆ ಶುರು ಮಾಡಿದ್ರು. ಈಗ ಒಂದು ಪ್ರಶ್ನೆ ಬರುತ್ತೆ, ಏನದು ಅಂತ ಹೇಳಿದ್ರೆ, ಯಾತಕ್ಕೆ ಎನ್ ಶ್ರೀನಿವಾಸ್ ಈ ಒಂದು ಅಂಶವನ್ನ ಗಮನಿಸಿದ್ರು, ಬೇರೆ ಯಾರು ಅವ್ರಿಗೆ ಮುಂಚೆ ಯಾರು ಗಮನಿಸ್ತಿಲ್ಲ? ಯಾಕೆಂದ್ರೆ ಅದುವರೆಗೂ ಕೂಡ ನಾವೇನ್ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ, ಜಾತಿ ಅನ್ನುವಂತಹದ್ದು ಒಂದು ಮುಚ್ಚಲ್ಪಟ್ಟಂತಹ ವ್ಯವಸ್ಥೆ, ಕ್ಲೋಸ್ಡ್ ಸಿಸ್ಟಮ್. ಅದು ಈ ಕ್ಲೋಸ್ ಸಿಸ್ಟಮ್ ನಲ್ಲಿ ಮೊಬಿಲಿಟಿಗೆ ಅವಕಾಶನೇ ಇಲ್ಲ. ಒಬ್ಬರು ಒಂದು ಜಾತಿಗೆ ಹುಟ್ಟಿದ್ರೆ ಆ ಜಾತಿಯಲ್ಲೇನೆ ಅವರು ಜೀವನವನ್ನು ನಡೆಸಬೇಕು, ಜಾತಿಯಲ್ಲೇ ಸಾಯಬೇಕು ಅನ್ನುವಂತಹದ್ದು ಒಂದು ತುಂಬಾ ಕಾಮನ್ ಆಗಿರುವಂತಹ ಒಂದು ಚಿತ್ರಣ. ಸೊ GS ಗುರಿಯೇ ಕೂಡ ಜಾತಿಯ ಲಕ್ಷಣಗಳನ್ನು ಗುರುತಿಸ್ಬೇಕಾದ್ರೆ ಇದೇ ಮಾತನ್ನ ಹೇಳ್ತಾರೆ ಅವರು. ಎನ್ ಶ್ರೀನಿವಾಸ್ ಅದನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಎನ್ ಶ್ರೀನಿವಾಸ್ ಅವರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕ್ಷೇತ್ರಾಧ್ಯಯನವನ್ನ ಎಷ್ಟು ಗಂಭೀರವಾಗಿ ಮಾಡಬಹುದು ನಾವು, ಹಾಗೆ ಗಂಭೀರವಾಗಿ ಮಾಡಿದಾಗ, ಇಲ್ಲಿ ಗಂಭೀರತೆ ಅಂತ ಹೇಳಿದ್ರೆ ಇದಲ್ಲ, ಏನು ತುಂಬಾ ಡಿಗ್ನಿಫೈಡ್ ವೇನಲ್ಲಿ ಗೌರವಯುತವಾಗಿ ನಡೆಸೋದು ಒಂದು ಅರ್ಥದಲ್ಲೆಲ್ಲ ಬಳಸ್ತಾ ಇರೋದು, ಇಲ್ಲಿ ಸೀರಿಯಸ್ ಆಗಿ ಅನ್ನುವಂತಹ ಅರ್ಥದಲ್ಲಿ ಬಳಸ್ತಿರೋದು. ಸೊ ಆ ಕ್ಷೇತ್ರಾಧ್ಯಯನವನ್ನ ಮಾಡಿದಾಗ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಇರುವಂತಹ ಚಿತ್ರಣಕ್ಕೂ ವಾಸ್ತವತೆಗೂ ಎಷ್ಟು ಅಂತರವಿದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಶ್ರೀನಿವಾಸ್ಗೆ ಸಾಧ್ಯ ಆಯಿತು. ಸೊ ಮೊಟ್ಟ ಮೊದಲ ಬಾರಿಗೆ ಎನ್ ಶ್ರೀನಿವಾಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅದುವರೆಗೂ ಕೂಡ ಭಾರತದಲ್ಲಿನ ಸಮಾಜಶಾಸ್ತ್ರ ಟೆಕ್ಸ್ಟ್ ವ್ಯೂಗೆ, ಗ್ರಾಂಥಿಕ ದೃಷ್ಟಿಕೋನಕ್ಕೆ ಸೀಮಿತವಾಗಿತ್ತು. ಅದರಿಂದ ಹೊರಗೆ ಬಂದು ಫೀಲ್ಡ್ ವ್ಯೂ ಅಥವಾ ಏನು ಫೀಲ್ಡ್ ವರ್ಕ್ಗೆ ಏನು ಕ್ಷೇತ್ರಾಧ್ಯಯನದ ದೃಷ್ಟಿಕೋನವನ್ನ ತರೋದಕ್ಕೆ ಪ್ರಯತ್ನವನ್ನ ಪಟ್ಟರು ಅಂತ ನಾವು ಹೇಳಬಹುದು. ಮತ್ತೆ ಅವರು ಸಫಲರಾದ್ರು. ಸೊ ಶ್ರೀನಿವಾಸ್ ಕೊಟ್ಟಂತಹ ಮಾಡೆಲ್ ಎಷ್ಟರ ಮಟ್ಟಿಗೆ ಸಫಲವಾಯಿತು ಅಂತ ಹೇಳಿದ್ರೆ, ಬೇರೆ ಶಾಸ್ತ್ರಜ್ಞರುಗಳು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಫೀಲ್ಡ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹಾಗೆ ಫೀಲ್ಡ್ ವರ್ಕ್ ಮಾಡಿದಾಗ ನಮ್ಗೇನ್ ತಿಳಿತು ಅಂತ ಹೇಳಿದ್ರೆ, ಈ ಸಂಸ್ಕೃತಾನುಕರಣದಲ್ಲಿ ಕೇವಲ ಬ್ರಾಹ್ಮಣರನ್ನ ಮಾತ್ರ ಅನುಕರಣೆ ಮಾಡಬೇಕಾಗಿಲ್ಲ. ಬ್ರಾಹ್ಮಣರು ಹೈಯೆಸ್ಟ್ ಇರಬಹುದು, ಬಟ್ ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಆದರೆ ಬ್ರಾಹ್ಮಣರಲ್ಲದೆ ಇರುವಂತಹ ಬೇರೆ ಮೇಲ್ಜಾತಿಗಳನ್ನ ಕೂಡ ಜನರು ಅಥವಾ ಜನರ ಗುಂಪುಗಳು ಅನುಕರಿಸುತ್ತವೆ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ಕೆಲವು ಸಂದರ್ಭಗಳಲ್ಲಿ ಕ್ಷತ್ರಿಯರನ್ನ ಅವರು ಅನುಕರಣೆ ಮಾಡಿದ್ರೆ, ಇನ್ನು ಕೆಲವು ಸಂದರ್ಭಗಳೆಲ್ಲ ನೋಡ್ತೀವಿ ನಾವು ವೈಶ್ಯರುಗಳನ್ನ ಅನುಕರಣೆ ಮಾಡೋದನ್ನ ನೋಡ್ತೀವಿ. ಉತ್ತರ ಪ್ರದೇಶದ ಕೆಲವು ಸ್ಥಳಗಳಲ್ಲಿ ಜಾಟರನ್ನ ಅವರು ಅನುಕರಣೆ ಮಾಡಿದ್ದನ್ನು ನೋಡ್ತೀವಿ. ಜಾಟ್ಸ್ ಬೇಸಿಕಲಿ ಶೂದ್ರರು. ಸೊ ಹಾಗಾದ್ರೆ ಇದೇನಿದು ವಿಚಿತ್ರ ಅನ್ಸುತ್ತೆ. ಸೊ ರಾಡ್ಕ್ಲಿಫ್ ಬ್ರೌನ್ ಯಾತಕ್ಕೆ ಒಬ್ಬ ಉತ್ತಮ ಸಮಾಜಶಾಸ್ತ್ರಜ್ಞ ನಿಮ್ಗೆ ಈಗ ಗೊತ್ತಾಗುತ್ತೆ ನೋಡಿ. ಯಾಕೆಂದ್ರೆ ಬ್ರಾಹ್ಮಣೀಕರಣ ಅನ್ನುವಂತಹ ಪದವನ್ನ ಬಳಸಿದ್ರು ಫಸ್ಟ್ ಶ್ರೀನಿವಾಸ, ಅದನ್ನೇ ಮುಂದುವರ್ಸ್ಕೊಂಡು ಹೊರಟೋಗಿದ್ದಿದ್ರೆ ಹೊಸದಾಗಿ ಕ್ಷತ್ರೀಕರಣ, ಜಾಟೀಕರಣ, ವೈಶೀಕರಣ ಅಥವಾ ಈ ತರದ್ದು ಬೇರೆ ಬೇರೆ ಅಂಶಗಳನ್ನ ಅಥವಾ ಇಸ್ಲಾಮೀಕರಣ ಹಿಂಗೆ ಹೇಳ್ಕೊಂಡು ಹೋಗ್ಬೇಕಾಗ್ತಿತ್ತು. ಬಟ್ ಆ ಒಂದು ಸನ್ನಿವೇಶವನ್ನ ಅವಾಯ್ಡ್ ಮಾಡಿಸಿದ್ರು ರಾಡ್ಕ್ಲಿಫ್ ಬ್ರೌನು. ಅದರ ಬದಲು ವಿಶಾಲವಾದಂತಹ ಅರ್ಥ ಮತ್ತು ವ್ಯಾಪಕವಾದಂತಹ ಅರ್ಥವನ್ನು ನೀಡುವಂತಹ ಸಂಸ್ಕೃತಾನುಕರಣ ಅನ್ನುವಂತಹ ಪದವನ್ನು ಬಳಸಿದ್ರೆ ಒಂದು ಅಡ್ವಾಂಟೇಜ್ ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ನಮ್ಗೆ. ಬಟ್ ಒಂದಂತೂ ನಿಜ ಈಗ. ಸೊ ನಮ್ಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣದಲ್ಲಿ ಕೇವಲ ಬ್ರಾಹ್ಮಣರನ್ನು ಮಾತ್ರ ಇಮಿಟೇಟ್ ಮಾಡಬೇಕಾಗಿಲ್ಲ, ಬದಲಿಗೆ ಬೇರೆಯವ್ರನ್ನು ಕೂಡ ಇಮಿಟೇಟ್ ಮಾಡ್ಬೋದು. ಸೊ ಈ ಬೇರೆಯವರು ಯಾರು? ಸೊ
ಒಂದೊಂದು ಪ್ರದೇಶದಲ್ಲಿ ಒಬ್ಬೊಬ್ರು ಇದ್ರು. ಸೊ ಕೆಲವು ಪ್ರದೇಶಗಳಲ್ಲಿ ಬ್ರಾಹ್ಮಣರುಗಳಿದ್ರೆ, ಇನ್ ಪ್ರದೇಶದಲ್ಲಿ ಲಿಂಗಾಯತರಿದ್ರು, ಇನ್ ಕೆಲವು ಪ್ರದೇಶಗಳಲ್ಲಿ ಜಾಟರಿದ್ರು, ಮತ್ತೆ ಕೆಲವು ಪ್ರದೇಶಗಳಲ್ಲಿ ಕ್ಷತ್ರಿಯರಿದ್ರು. ಹೀಗೆ ನಾವು ಬೇರೆ ಬೇರೆ ನೋಡ್ಕೊಂಡು ಬರ್ತೀವಿ ನಾವು. ಅವರೆಲ್ಲ ಏನಾಗಿದ್ರು? ಅವರು ಬೇಸಿಕಲಿ ಅವರೆಲ್ಲರೂ ಕೂಡ ಆ ಪ್ರದೇಶದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲ್ಮಟ್ಟದಲ್ಲಿ ಇದ್ದಂತಹವರು ಅಥವಾ ಪ್ರಬಲರಾದಂತಹವರು. ಸೊ ಸೋಷಿಯಲಿ ಮತ್ತು ಎಕನಾಮಿಕಲಿ ಡಾಮಿನೆಂಟ್ ಆಗಿದ್ದಂತಹ ಜಾತಿ ಗುಂಪುಗಳ ಆಚರಣೆಗಳನ್ನ ಏನ್ ಮಾಡ್ತಾ ಇದ್ರು? ಆ ಪ್ರದೇಶದ ಇತರ ಕೆಳ ಜಾತಿಯ ಕೆಳವರ್ಗದ ಜನರುಗಳು ಏನ್ ಮಾಡ್ತಾ ಇದ್ರು? ಅದನ್ನ ಅನುಕರಣೆ ಮಾಡ್ತಾ ಇದ್ರು. ಸೊ ಸಂಸ್ಕೃತಾನುಕರಣ ಅನ್ನುವಂತಹದ್ದು ನಿರಂತರವಾಗಿ ಭಾರತದಲ್ಲಿ ನಡ್ಕೊಂಡು ಬರ್ತಿರುವಂತಹ ಒಂದು ಪ್ರಕ್ರಿಯೆ ಅನ್ನೋದನ್ನ ಎಂ.ಎನ್. ಶ್ರೀನಿವಾಸ್ ಮತ್ತು ಅವರನ್ನ ಅನುಸರಿಸಿದಂತಹವರು, ಅನುಕರಣೆ ಮಾಡಿದವರಲ್ಲ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅನುಕರಣೆ ಮಾಡಿದ್ರೆ ಯಾರು ಈ ಡಿಫ್ರೆನ್ಸಸ್ ಏನಿದೆ ಅದನ್ನ ಹೈಲೈಟ್ ಮಾಡಕ್ ಆಗ್ತಿರ್ಲಿಲ್ಲ. ಬದಲಿಗೆ ಅನುಸರಿಸಿ ಆ ಮಾರ್ಗದಲ್ಲಿ ಹೋದ್ರು, ಆದ್ರೆ ಹೊಸದು ಏನಿದೆ ಅದನ್ನ ತೋರಿಸ್ಕೊಟ್ರು ನಮ್ಗೆ. ಅದನ್ನ ನಮ್ಗೆ ಅದು ತೋರಿಸ್ಕೊಡತ್ತದು ನಮ್ಗೆ. ಸೊ ಹಾಗಿರೋದ್ರಿಂದ ಬೇಸಿಕಲಿ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನಿಸಬೇಕಾಗಿರುವಂತಹದ್ದು ಏನದು ಅಂತ ಹೇಳಿದ್ರೆ, ಈ ಸಂಸ್ಕೃತಾನುಕರಣ ಅನ್ನುವಂತಹದ್ರಲ್ಲಿ 2 ಅಂಶಗಳು ಸಮೀಕರಣಗೊಂಡಿರೋದನ್ನ ನಾವು ನೋಡ್ತೀವಿ ನಾವು. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಹೈರಾರ್ಕಿ ಆಫ್ ಸೋಷಿಯಲ್ ಪೊಸಿಷನ್ಸ್, ಸಾಮಾಜಿಕ ಸ್ಥಾನಗಳ ಏಣಿಶ್ರೇಣಿ ವ್ಯವಸ್ಥೆ. ಇದರ ಜೊತೆಗೆ ಹೋಗುವಂತಹ ಮತ್ತೊಂದು ಪ್ರಕ್ರಿಯೆ ಯಾವುದು ಅಂತ ಹೇಳಿದ್ರೆ ಹೈರಾರ್ಕಿ ಆಫ್ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳ ಏಣಿಶ್ರೇಣಿ ವ್ಯವಸ್ಥೆ ಅಥವಾ ಏಣಿಶ್ರೇಣಿ ವ್ಯವಸ್ಥೆ. ಸೊ ರಿಪೀಟ್ ಮಾಡ್ತೀನಿ ನೋಡಿ, ಇದನ್ನು ಕೇರ್ಫುಲ್ ಆಗಿ ಫಾಲೋ ಮಾಡಿ ನೀವು. ಸಾಮಾಜಿಕ ಸ್ಥಾನಗಳ ಏಣಿಶ್ರೇಣಿ ವ್ಯವಸ್ಥೆ ಮತ್ತು ಗುಂಪುಗಳು ಹೊಂದಿರುವಂತಹ ನಿರೀಕ್ಷೆಗಳ ಏಣಿಶ್ರೇಣಿ ವ್ಯವಸ್ಥೆ ಎರಡೂ ಸಮೀಕರಣಗೊಂಡಾಗ ಮತ್ತು ಒಟ್ಟುಗೂಡಿದಾಗ ಸಂಸ್ಕೃತಾನುಕರಣ ಪ್ರಕ್ರಿಯೆ ಉಂಟಾಗೋದನ್ನ ನಾವು ನೋಡ್ತೀವಿ ನಾವು. ಸೊ ಹೈರಾರ್ಕಿ ಆಫ್ ಸೋಷಿಯಲ್ ಪೊಸಿಷನ್ಸ್ ಅಂತ ಹೇಳಿದ್ರೇನು? ಜಾತಿ ವ್ಯವಸ್ಥೆ ಅಥವಾ ವರ್ಣ ವ್ಯವಸ್ಥೆ, ಬೇಸಿಕಲಿ ಜಾತಿ ವ್ಯವಸ್ಥೆ. ಆದರೆ ಹೈರಾರ್ಕಿ ಆಫ್ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳ ಏಣಿಶ್ರೇಣಿ ವ್ಯವಸ್ಥೆ ಅಂತ ಹೇಳಿದ್ರೇನು? ಗುಂಪುಗಳು ತಮ್ಮ ಸ್ಥಾನ ಮತ್ತು ಮಾನವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಬಯಸುವ ನಿರೀಕ್ಷೆ. ಅರ್ಥ ಆಯ್ತಲ್ಲ ನಾ ಹೇಳ್ತಿರೋದು? ಜಾತಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ಗುಂಪುಗಳು ತಮ್ಮ ಸ್ಥಾನಮಾನವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಯನ್ನ ಹೈರಾರ್ಕಿ ಆಫ್ ಎಕ್ಸ್ಪೆಕ್ಟೇಷನ್ಸ್ ತೋರಿಸ್ಕೊಡುತ್ತೆ. ಸೊ ನಮ್ಗೀಗಾಗಲೇ ಗೊತ್ತು, ನಮಗೆ ಫಸ್ಟ್ ಸೆಮಿಸ್ಟರ್ಲ್ಲೇ ಓದಿದ್ವಿ ನಾವು, ಏನು ಯಾವುದೇ ಸಾಮಾಜಿಕ ಪಾತ್ರವನ್ನು ತೆಗೆದುಕೊಂಡ್ರೂ ಕೂಡ ಆ ಸಾಮಾಜಿಕ ಪಾತ್ರ 2 ಅಂಶಗಳನ್ನು ಹೊಂದಿರುತ್ತೆ. ಆ ಪಾತ್ರಕ್ಕೆ ಸಂಬಂಧಿಸಿದಂತಹ ಹಕ್ಕುಗಳು ಮತ್ತು ಆ ಪಾತ್ರಕ್ಕೆ ಸಂಬಂಧಿಸಿದಂತಹ ಬಾಧ್ಯಸ್ಥಿಕೆಗಳು. ಇದೆರಡನ್ನ ಒಟ್ಟುಗೂಡಿಸ್ಕೊಂಡಾಗ, ಅಂದ್ರೆ ಹಕ್ಕುಗಳು ಮತ್ತು ಬಾಧ್ಯಸ್ಥಿಕೆಗಳನ್ನ ಒಟ್ಟು ಸೇರಿಸಿ ಏನ್ ಹೇಳ್ತೀವಿ? ಸಾಮಾಜಿಕ ಪಾತ್ರಕ್ಕೆ ಸಂಬಂಧಿಸಿದಂತಹ ನಿರೀಕ್ಷೆಗಳು ಅಂತ ಹೇಳ್ತೀವಿ ನಾವು. ಎಕ್ಸ್ಪೆಕ್ಟೇಷನ್ಸ್ ರಿಲೇಟೆಡ್ ಟು ಎ ಸೋಷಿಯಲ್ ಪೊಸಿಷನ್. ಬಟ್ ಜನರಲಿ ಏನು ಅಂತ ಹೇಳಿದ್ರೆ, ಸೋಷಿಯಾಲಜಿನಲ್ಲಿ ನಾವು ಈ ಸೋಷಿಯಲ್ ಪೊಸಿಷನ್ ಬಗ್ಗೆ ಮಾತನಾಡಬೇಕಾದ್ರೆ ಇಂಡಿವಿಜುವಲ್ ಸೋಷಿಯಲ್ ಪೊಸಿಷನ್ ಬಗ್ಗೆ ಮಾತನಾಡ್ತೀವಿ ನಾವು. ವ್ಯಕ್ತಿಗಳ ಸಾಮಾಜಿಕ ಸ್ಥಾನದ ಬಗ್ಗೆ ಮಾತನಾಡ್ತೀವಿ ನಾವು. ಆದರೆ ಸಂಸ್ಕೃತಾನುಕರಣದಲ್ಲಿ ನಾವು ವ್ಯಕ್ತಿಗಳ ಸಾಮಾಜಿಕ ಸ್ಥಾನದ ಬಗ್ಗೆ ಮಾತನಾಡ್ತಿಲ್ಲ, ಬದಲಿಗೆ ಗುಂಪಿನ ಸಾಮಾಜಿಕ ಸ್ಥಾನದ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು. ಸೊ ಬೇಸಿಕಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗುಂಪುಗಳು ತಾವು ಹೊಂದಿರುವಂತಹ ನಿರೀಕ್ಷೆಗಳ ಆಧಾರದ ಮೇಲೆ ಮತ್ತು ಸ್ಥಳೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ತಮಗಿಂತ ಮೇಲ್ಮಟ್ಟದಲ್ಲಿರುವಂತಹ ಜಾತಿಗಳು ಅಂದ್ರೆ ಯಾವ ಜಾತಿಗಳು? ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಬಲವಾಗಿರುವಂತಹ ಜಾತಿಗಳವರ ಆಹಾರ, ವಿಹಾರ, ಆಚರಣೆ, ಉಡುಗೆ ತೊಡುಗೆ, ಭಾಷೆ ಮುಂತಾದವುಗಳನ್ನ ಅನುಕರಿಸ್ತಾ ಹೋಗ್ತಾರೆ ಅನ್ನೋದನ್ನ ಈ ಸಂಸ್ಕೃತಾನುಕರಣ ಸೂಚಿಸುತ್ತದೆ. ಸೊ ಮತ್ತೆ ವಾಪಸ್ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಂಗೆ ಪ್ರತಿಯೊಬ್ಬರು ಆನ್ಸರ್ ಕೊಡಬೇಕು, ಅರ್ಥ ಆಯ್ತಾ ಇಲ್ವಾ ಅಂತ. ಸ್ಟಾರ್ಟಿಂಗ್ ಒಬ್ಬರಿಂದ ಹೇಳ್ಕೊಂಡು ಹೋಗ್ಬಿಡಿ. ಅರ್ಪಿತಾ, ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ? ಕ್ಲಿಯರಾ? ಏನು ಡೌಟ್ಸ್ ಇಲ್ಲ ಅಣ್ಣ? ಇಲ್ಲ ಸರ್. ಅಶ್ವಿನಿ ಎನ್ ಆಗಿದೆ. ಹರ್ಷಿತಾ? ಓಕೆ. ಜ್ಯೋತಿ? ಅರ್ಥ ಆಯ್ತು ಸರ್. ಕಾವೇರಿ ಅರ್ಥ ಆಯ್ತೇನಮ್ಮ? ನೀನ್ ಬಂದಿದ್ ಲೇಟು.
ಅರ್ಥ ಆಯ್ತು. ಆಯ್ತಾ? ಕಾವ್ಯ ಬಂದ್ರ ವಾಪಸ್ಸು ಎಲ್ಲ ಮಾಯ ಆಗ್ಬಿಟ್ಟಿದ್ರ? ಕಾವ್ಯ ಲಾಗಿನ್ ಆಗ್ಬಿಟ್ಟು ಮಾಯ ಆಗ್ಬಿಟ್ರು. ಮೇಘಶ್ರೀ, ಅರ್ಥ ಆಗಿದೆ ಸರ್. ರಾಗಿಣಿ, ಅರ್ಥ ಆಗಿದೆ ಸರ್. ರೋಜಾ, ಅರ್ಥ ಆಗಿದೆ ಸರ್. ಸರೋಜಾ ನಿಮ್ಗೂ ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಗಿದೆ. ಹಾ. ಸೊ ಇದೇನು ನೀವು ಗಮನಿಸಿ, ನೀವು ಕೇಳಬೇಕಾದ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಇದೇನು ಬ್ರಹ್ಮವಿದ್ಯೆ ಏನಲ್ಲ, ತುಂಬಾ ಸುಲಭವಾಗಿರುವಂತಹ ಒಂದು ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಿದ್ದೀವಿ. ಆದರೆ ಬರೆಯಬೇಕಾದ್ರೆ ನೀವು ಸ್ಪಷ್ಟವಾಗಿ ನಾನು ಬಳಸಿದಂತಹ ರೀತಿಯಲ್ಲೇ ಪದಗಳನ್ನ ಬಳಸಬೇಕು. ಯಾವುದು ನಾನು ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ, ನಾನು ಇನ್ನೂ ಮುಗ್ದಿಲ್ಲ ಸಂಸ್ಕೃತಾನುಕರಣ, ಬಟ್ ನಾನು ನಿಮಗೆ ಇದಿದೆಯಲ್ಲ ಏನು ಟೆಕ್ನಿಕಲ್ ಟರ್ಮ್ಸ್ ಏನಿದೆ ಅದನ್ನ ಬಳಸೋದ್ರದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾನು. ಸೊ ವರ್ಣ ಅನ್ನುವಂತಹದ್ದು ಥಿಯರಿಟಿಕಲ್ ಮಾಡೆಲು, ಸೈದ್ಧಾಂತಿಕವಾದಂತಹ ಒಂದು ಮಾದರಿ. ವಾಸ್ತವ ಏನು? ಜಾತಿ. ಎಂ ಎನ್ ಶ್ರೀನಿವಾಸ್ ಏನ್ ಮಾಡಿದ್ರು? ಟೆಕ್ಸ್ಟ್ ವ್ಯೂ ಇಂದ ಫೀಲ್ಡ್ ವ್ಯೂಗೆ ಬಂದ್ರು. ಸಾಂಸ್ಕ್ರಟೈಸೇಷನ್ ಅಂದ್ರೆ ಏನು? ಅದು ಪ್ರಕ್ರಿಯೆ ಮಾತ್ರ ಅಲ್ಲ, ಬದಲಿಗೆ ಅದೊಂದು ಅನುಕರಣದ ಪ್ರಕ್ರಿಯೆ, ಕೇವಲ ಸಾಮಾನ್ಯವಾಗಿ ನಡೆಯುವಂತಹದ್ದಲ್ಲ. ಈ ಅನುಕರಣ ಪ್ರಕ್ರಿಯೆಯಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ? ವ್ಯಕ್ತಿಗಳಲ್ಲ, ಗುಂಪುಗಳು. ಈ ಗುಂಪುಗಳು ಏನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ? ಹೈರಾರ್ಕಿ ಆಫ್ ಸೋಷಿಯಲ್ ಪೊಸಿಷನ್ಸ್ ಮತ್ತೆ ಹೈರಾರ್ಕಿ ಆಫ್ ಎಕ್ಸ್ಪೆಕ್ಟೇಷನ್ಸ್ ನ ಮೂಲಕ ತಮ್ಮ ಸ್ಥಾನಮಾನವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಪಡ್ತಿದ್ದಾರೆ. ಈ ರೀತಿ ಬರ್ಕೊಂಡು ಹೋಗ್ಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು. ಓಕೆ. ಸೊ ಬೇಸಿಕಲಿ ನಾವೇನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಜನ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಅಥವಾ ಜಾತಿ ಗುಂಪುಗಳು ಏನ್ ಮಾಡ್ತಾ ಇದೆ, ತಮಗಿಂತ ಸಾಮಾಜಿಕವಾಗಿ ಮತ್ತು ಇದೊಂದು ಇಂಪಾರ್ಟೆಂಟ್, ಸೋಷಿಯಲಿ ಮತ್ತು ಎಕನಾಮಿಕಲಿ ಡಾಮಿನೆಂಟ್ ಆಗಿರುವಂತಹ ಜಾತಿಗಳನ್ನ ಅನುಕರಣೆ ಮಾಡ್ತಾರೆ. ನೋಡಿ ಇಲ್ಲಿ ಗುಂಪುಗಳು, ಇದು ಸೋಷಿಯಲಿ ಎಕನಾಮಿಕಲಿ ಡಾಮಿನೆಂಟ್ ಗುಂಪುಗಳಲ್ಲ, ಸೋಷಿಯಲಿ ಎಕನಾಮಿಕಲಿ ಡಾಮಿನೆಂಟ್ ಜಾತಿಗಳೇನೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನೀವು. ಉಪಜಾತಿಗಳು ಬೇಕಾಗಬಹುದು ಫಾರ್ ಎಕ್ಸಾಂಪಲ್. ಸೊ ಈ ಡಾಮಿನೆಂಟ್ ಗುಂಪುಗಳದು ಏನಿದೆ ಇಲ್ಲಿ ಬೇಸಿಕಲಿ ಏನಾಗ್ತಾ ಇದೆ, ಗುಂಪಿನ ಮೂಲಕ ನಡೀತಿರೋದ್ರಿಂದ, ಮತ್ತೆ ಇದು ಕೇವಲ ಸಾಂಸ್ಕೃತಿಕವಾಗಿ ನಡೆಯುತ್ತಿರುವಂತಹ ಒಂದು ಚಲನೆ, ಇದು ರಚನೆಯಲ್ಲಿ ಆಗುವಂತಹ ಚಲನೆ ಅಲ್ಲ. ಇದನ್ನ ನೀವು ಫಸ್ಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನೀವು. ಸಂಸ್ಕೃತಾನುಕರಣ ಅನ್ನುವಂತಹದ್ದು ಸಾಂಸ್ಕೃತಿಕ ಬದಲಾವಣೆಯನ್ನ ಮಾತ್ರ ಸೂಚಿಸತ್ತಷ್ಟೇ ಹೊರತು ರಾಚನಿಕ ಬದಲಾವಣೆಯನ್ನ ಸೂಚಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇರುವ ಜಾತಿ ವ್ಯವಸ್ಥೆ ಹೋಗಿ, ಅಂದ್ರೆ ಏಣಿ ಶ್ರೇಣಿ ವ್ಯವಸ್ಥೆ ಹೋಗಿ ಹೊಸ ರೀತಿಯ ಏಣಿ ಶ್ರೇಣಿ ವ್ಯವಸ್ಥೆ ಬಂತು ಅಂತ ಹೇಳಿದ್ರೆ ಅವಾಗ ರಚನೆಯಲ್ಲಿ ಬದಲಾವಣೆ ಆಯ್ತು ಅಂತ ಹೇಳ್ಬೋದು. ಸೊ ಈಗ ನಾವು ಮನುಷ್ಯರಿಗೆ 2 ಕೈ, 2 ಕಾಲು, 2 ಕಣ್ಣು, 2 ಕಿವಿ, ಈ ತರದ್ದೆಲ್ಲ ನಮ್ಗೊಂದು ಸ್ಟ್ರಕ್ಚರ್ ಇದೆ. ಸಪೋಸಿಂಗ್ ದಟ್ ನಾಳೆ ದಿನ ನಾವು ವಿಕಾಸ ಹೊಂದ್ಬಿಟ್ಟು ಅಥವಾ ಬೇರೆ ಏನೋ ಕಾರಣಗಳಿಂದ 2 ಕಾಲುಗಳಿಂದ ಕೇವಲ 1 ಕಾಲು ಮೂವ್ ಆಗ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ, ಅವಾಗ ರಚನೆಯಲ್ಲಿ ಬದಲಾವಣೆ ಆಗಿದೆ. ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವೇನಾಗ್ತೀವಿ, ನಾವು 2 ಕಾಲು ಬದಲು 4 ಕಾಲು ಆಗ್ಬಿಡತ್ತೆ ಅಂತ ಇಟ್ಕೊಳ್ಳಿ, ಆಗಲೂ ರಚನೆಯಲ್ಲಿ ಬದಲಾವಣೆ ಆಗಿದೆ. ಆ ತರದ ಬದಲಾವಣೆಯನ್ನು ನಾವು ಸಂಸ್ಕೃತಾನುಕರಣದಿಂದ ನೋಡೋದಿಲ್ಲ. ಯಾಕೆ ಆ ತರದ ಬದಲಾವಣೆಯನ್ನು ನೋಡಲ್ಲ ಅಂತ ಹೇಳಿದ್ರೆ, ಜಾತಿ ವ್ಯವಸ್ಥೆಯ, ಜಾತಿ ಅನ್ನುವಂತಹ ಒಂದು ಏಣಿ ಶ್ರೇಣಿ ವ್ಯವಸ್ಥೆ, ಸ್ತರೀಕೃತ ವ್ಯವಸ್ಥೆ ಹಾಗೇನೆ ಉಳ್ಕೊಂಡಿದೆ. ಜನ ಏನ್ ಮಾಡ್ತಾ ಇದ್ದಾರೆ, ನಾನು ಕೆಳಜಾತಿಯವರು ಅಂತ, ಕೆಳಜಾತಿಯ ಗುಂಪಿಗೆ ಸೇರಿದವರಲ್ಲ, ಅಥವಾ ನಮ್ಮ ಜಾತಿಯ ಗುಂಪು ಕೆಳಜಾತಿಗೆ ಸೇರಿದ್ದಲ್ಲ, ಬದಲಿಗೆ ನಾವು ಮೇಲ್ಜಾತಿಗೆ ಸೇರಿದವರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಸೊ ಚೌಕಟ್ಟು ಹಾಗೇನೆ, ಒಳಗಿರೋರು ಮಾತ್ರ ಮೇಲೆ ಕೆಳಗಡೆ ಓಡಾಡ್ತಾ ಇದ್ದಾರೆ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಸೊ ಡೆಮಾಕ್ರಸಿನಲ್ಲಿ ಏನಾಗುತ್ತೆ, ಇವತ್ತಿನ ದಿನ ಒನ್ ಪಾರ್ಟಿನವರು ಗವರ್ನಿಂಗ್ ಇದಾಗಿರ್ತಾರೆ, ಗವರ್ಮೆಂಟ್ ಅನ್ನು ಫಾರ್ಮ್ ಮಾಡ್ತಾರೆ, ನಾಳೆ ದಿನ ಇನ್ನೊಂದು ಪಾರ್ಟಿನವರು ಗವರ್ಮೆಂಟ್ ಅನ್ನು ಫಾರ್ಮ್ ಮಾಡ್ತಾರೆ. ಅವಾಗ ಏನಾಗ್ತಾ ಇದೆ, ವಿತಿನ್ ದ ಸಿಸ್ಟಮ್ ಚೇಂಜ್ ಆಗ್ತಿದೆ ಹೊರತು ಸಿಸ್ಟಮ್ ಏನ್ ಚೇಂಜ್ ಆಗ್ತಾ ಇಲ್ಲ, ಅಂದ್ರೆ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇಲ್ಲ. ಡೆಮಾಕ್ರಸಿ ಹೋಗ್ಬಿಟ್ಟು ಡಿಕ್ಟೇಟರ್ಶಿಪ್ ಬಂದ್ರೆ ಅಥವಾ ಕಿಂಗ್ಶಿಪ್ ಬಂದ್ರೆ ಅವಾಗ ಸ್ಟ್ರಕ್ಚರಲ್ ಚೇಂಜ್ ಆಗಿದೆ ಅಂತ ನಾವು ಹೇಳೋದು. ಇಲ್ಲಿ ಆ ತರದ ಒಂದು ಪ್ರಕ್ರಿಯೆ ನಡೀತಿಲ್ಲ. ಅಂಡ್ ಇದು ವೈಯಕ್ತಿಕನೂ ಅಲ್ಲ, ನಾನು ಹಿಂಗೆ ಹೇಳಿದಾಗೆ ಇದೊಂದು ಗುಂಪಿನಲ್ಲಿ ನಡೆಯುವಂತಹದ್ದು ಒಂದು ಸನ್ನಿವೇಶ. ಸೊ ಹಾಗಿರೋದ್ರಿಂದ ಈ ಬದಲಾವಣೆ ಇದೆಯಲ್ಲ, ಸಾಮಾಜಿಕ ಇದೊಂದು ಬದಲಾವಣೆ. ಸಾಂಸ್ಕೃತಿಕ ಬದಲಾವಣೆ ಅಂದ್ರೇನು? ಕಲ್ಚರಲ್ ಚೇಂಜ್ ಇಲ್ಲಿ ನಾವು ಸೋಷಿಯಲ್ ಚೇಂಜ್ ಇಲ್ಲಿ ನಾವು ನೋಡ್ತಿರುವಂತಹದ್ದು. ಸೊ ಈ ಕಲ್ಚರಲ್ ಚೇಂಜ್ ಯಾವುದರಿಂದ ಆಗ್ತಾ ಇದೆ? ಒಳಗಿನ ಕಾರಣಗಳಿಂದ ಆಗ್ತಿದ್ಯೋ ಅಥವಾ ಹೊರಗಿನ ಕಾರಣಗಳಿಂದ ಆಗ್ತಿದ್ಯೋ, ಇದನ್ನ ನಾವು ಸ್ಪಷ್ಟವಾಗಿ ಗುರುತಿಸಬೇಕು. ಸೇ ಫಾರ್ ಎಕ್ಸಾಂಪಲ್, ನಾವು ಪಾಠಗಳನ್ನ ಇಂಗ್ಲಿಷ್ನಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಾಗ ಏನಾಯ್ತು, ಇಂಗ್ಲಿಷ್ ಅನ್ನುವಂತಹದ್ದು ಭಾರತದ ದೇಶೀಯ ಭಾಷೆ ಅಲ್ಲ, ಹೊರಗಿನಿಂದ ಬಂದಂತಹದ್ದು. ಸೊ ಅದೊಂದು ಹೊಸ ರೀತಿಯ ಬದಲಾವಣೆ, ಹೊರಗಿನಿಂದ ಬಂದಂತಹ ಒಂದು ಬದಲಾವಣೆ. ಆದ್ರೆ ಕನ್ನಡದಲ್ಲಿ ಈಗ ನಾನು ನಿಮಗೆ ಪಾಠವನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಇದು
ಆಂತರಿಕವಾಗಿ ನಡೆಯುತ್ತಿರುವಂತಹ ಒಂದು ಬದಲಾವಣೆ. ಸೊ ಇದನ್ನ ಎಂಡೋಜಿನಸ್ ಚೇಂಜ್ ಅಂತ ಕರಿತೀವಿ ನಾವು. ರಿಪೀಟ್ ಮಾಡ್ತೀನಿ ನಾನು, ENDOGENOUS, ಎಂಡೋಜಿನಸ್ ಚೇಂಜ್. ಇದು ಎಕ್ಸೋಜಿನಸ್ ಅಲ್ಲ. ಎಂಡೋ ಅಂದ್ರೆ ಒಳಗಡೆ, ಎಕ್ಸೋ ಅಂದ್ರೆ ಹೊರಗಡೆ. ಆಯ್ತಾ? ಸೊ ನಿಮ್ ಎಕ್ಸೋ ಸೋಪ್ ಇದೆಯಲ್ಲ, ಪಾತ್ರೆ ತೊಳೆಯೋ ಸೋಪು, ಅದೇನ್ ಮಾಡುತ್ತೆ, ಅಂಟ್ಕೊಂಡಿರೋದನ್ನೆಲ್ಲ ಹೊರಗೆ ತೆಗೆದಾಕತ್ತೆ, ಹೊರಗೆ ಎಕ್ಸೋ ಅಂತ ಹೇಳಿದ್ರೆ. ಸೊ ಆ ಅರ್ಥದಲ್ಲಿ ಬಳಸ್ತಾ ಇರುವಂತಹದ್ದು. ಸೊ ಜೀನಸ್ ಅಂತ ಹೇಳಿದ್ರೆ ಹುಟ್ಟಿದು. ಸೊ ಆಂತರಿಕವಾಗಿ ಹುಟ್ಟಿಕೊಂಡಂತಹ ಒಂದು ಬದಲಾವಣೆ ಇದು. ಯಾವುದು? ಸಂಸ್ಕೃತಾನುಕರಣ ಅನ್ನುವಂತಹದ್ದು. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇದು ಒಂದು ಪಾರ್ಟ್ ಆದ್ರೆ ಇನ್ನೊಂದು ಪಾರ್ಟ್ ಗಮನಿಸೋಣ. ಈಗ ಒಂದನ್ನು ನಾನು ಹೇಳಿದೆ, ನಾನು ಹೈರಾರ್ಕಿ ಆಫ್ ಸೋಷಿಯಲ್ ಪೊಸಿಷನ್ ಮತ್ತೆ ಹೈರಾರ್ಕಿ ಆಫ್ ಎಕ್ಸ್ಪೆಕ್ಟೇಷನ್ಸ್. ಏನಿದು ಹೈರಾರ್ಕಿ ಆಫ್ ಸೋಷಿಯಲ್ ಪೊಸಿಷನ್ ಮತ್ತೆ ಎಕ್ಸ್ಪೆಕ್ಟೇಷನ್? ಇನ್ನೊಂದು ರೀತಿನಲ್ಲಿ ನೋಡೋಣ ಈಗ. ಸೊ ಈ ಭಾರತೀಯ ಸಮಾಜದಲ್ಲಿ ಒಂದು ಆದರ್ಶವಾದಂತಹ ಜೀವನ ನಡೆಸೋದಿರುವಂತಹ ಒಂದು ಕಲ್ಪನೆ ಇದೆ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಈ ಆದರ್ಶಾತ್ಮಕ ಜೀವನಕ್ಕೆ ಯಾರು ಅತ್ಯಂತ ಹತ್ತಿರವಾಗಿರುತ್ತಾರೋ ಅವರನ್ನ ಅತ್ಯಂತ ಮೇಲ್ವರ್ಗ ಅಥವಾ ಮೇಲ್ಜಾತಿ ಅಂತ ಕರೆದ್ರು. ಅದರಿಂದ ಯಾರು ದೂರ ಹೋಗಿದ್ದಾರೆ ಅವ್ರನ್ನ ಅತ್ಯಂತ ಕೆಳವರ್ಗ ಅಥವಾ ಕೆಳಜಾತಿ ಅಂತ ಕರೆದ್ರು ಅಂತ ಸದ್ಯಕ್ಕೆ ಇಟ್ಕೊಳ್ಳೋಣ. ಓಕೆ. ಸೊ ಈ ಐಡಿಯಲ್ ಪೊಸಿಷನ್ಗೆ ಅತ್ಯಂತ ಹತ್ತಿರವಾಗಿದ್ದಂತಹವರು ಅಥವಾ ಹತ್ತಿರವಾಗಿರುವಂತಹ ಜೀವನವನ್ನ ನಡೆಸ್ತಿದೀವಿ ಅಂತ ಕ್ಲೇಮ್ ಮಾಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಬ್ರಾಹ್ಮಣರು. ಹಾಗಾಗಿ ಅವರ ಸ್ಥಾನಮಾನ ಅತ್ಯಂತ ಮೇಲ್ಮಟ್ಟದಲ್ಲಿತ್ತು. ಬರ್ತಾ 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 ಏನಾಗುತ್ತೆ, ಇದರಿಂದ ಡಿವಿಯೇಷನ್ ಅಥವಾ ಡಿವಿಯೇಷನ್ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ತೆಗೆದುಕೊಳ್ಬೇಡಿ, ಆದರ್ಶಾತ್ಮಕತೆಯಿಂದ ದೂರ ಹೋಗ್ತಿರೋದನ್ನ ನಾವು ನೋಡ್ಕೊಂಡು ಹೋಗ್ತೀವಿ ಪ್ರತಿಯೊಂದು ಗುಂಪಿನಲ್ಲೂ ಕೂಡ. ಸೊ ಆ ಅಂಶವನ್ನ ನಾವು ಗುರುತಿಸ್ತೀವಿ ನಾವು. ಸೊ ಹೈಯರ್ ದಿ ಸ್ಟೇಟಸ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರ ಹೈರಾರ್ಕಿ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅದು ತುಂಬಾ ಜಾಸ್ತಿ. ಅವರೆಂತ ಬ್ರಾಹ್ಮಣರು, ತಿಂತಾರೆ ಕುಡಿತಾರೆ, ಇದೊಂದು ಸಾಮಾನ್ಯವಾಗಿ ನಾವು ಕೇಳುವಂತಹ ಒಂದು ಪದದ ಏನು ವಾಕ್ಯ ವೃಂದ, ಸಾರಿ ಪದಗಳ ಒಂದು ವಾಕ್ಯ ಏನಂತಾರೆ ಇದಕ್ಕೆ, ಪದಪುಂಜ. ಓಕೆ, ಸಾರಿ. ಸೊ ಹಾಗಿರ್ಬೇಕಾದ್ರೆ ನಾವೇನ್ ಮಾಡ್ತಾ ಇದೀವಿ, ಒಂದು ನಿರ್ದಿಷ್ಟ ಮಾನದಂಡವನ್ನ ಇಟ್ಕೊಂಡಿದೀವಿ ನಾವು. ಮಾನದಂಡಕ್ಕೆ ಹತ್ತಿರವಾಗಿರುವಂತಹವ್ರನ್ನ ಮೇಲ್ವರ್ಗದವರು ಅಥವಾ ಮೇಲ್ಮಟ್ಟದವರು ಅಂತ ಹೇಳ್ತೀವಿ. ಮಾನದಂಡಕ್ಕಿಂತ ದೂರ ಹೋಗುವಂತಹವ್ರನ್ನ ಕೆಳವರ್ಗ ಅಥವಾ ಕೆಳಜಾತಿ ಅಂತ ಕರೆದಿದ್ದನ್ನ ನಾವು ನೋಡ್ತೀವಿ ನಾವು. ಸೊ ಕೆಳ ಜಾತಿಗಳವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಮಾನದಂಡಕ್ಕೆ ಹತ್ತಿರ ಬರೋದಕ್ಕೆ ಪ್ರಯತ್ನವನ್ನ ಪಟ್ರು. ಅವರ ನಿರೀಕ್ಷೆಗಳೇನೋ ಅದರ ಮೂಲಕ ತಮ್ಮ ಜಾತಿ ಗುಂಪಿನ ಅಂತಸ್ತನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು ಅಂತ. ಆದ್ರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಅವರು ಈ ರೀತಿ ಮಾಡಿದಂತಹ ಪ್ರಯತ್ನಕ್ಕೆ ಅತ್ಯಂತ ಹೆಚ್ಚಿನ ಮಟ್ಟದ ಏನೋ ವಿರೋಧವೂ ಕೂಡ ವ್ಯಕ್ತವಾಗಿದ್ದನ್ನ ನಾವು ನೋಡ್ತೀವಿ ನಾವು. ನೋಡಿ, ಉತ್ತರ ಪ್ರದೇಶದಲ್ಲಿ ಒಂದು ಇಂಪಾರ್ಟೆಂಟ್ ಬೆಳವಣಿಗೆಯನ್ನ ನಾವು ಗಮನಿಸ್ತೀವಿ ನಾವು. ಜಮೀನ್ದಾರಿ ಪದ್ಧತಿ ಬಂತು, ಕರ್ಟ್ಸಿ ಬ್ರಿಟಿಷರು. ಸೊ ಅಲ್ಲಿ ಜಮೀನ್ದಾರುಗಳು ಏನ್ ಮಾಡೋರು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸದಾ ಕಾಲದಲ್ಲೂ ಕೂಡ ಎಲೆ ಅಡಿಕೆಯನ್ನ ಹಾಕೋತಿದ್ರು. ಸೊ ಜಮೀನ್ದಾರ ಎಲೆಡಿಕೆ ಹಾಕೋತಿಯೇನೆ ಅಂತ ಹೇಳಿದ್ಮೇಲೆ ಕೆಳಜಾತಿಗಳವರು ಎಲೆಡಿಕೆ ಹಾಕೊಂಡಿರಬಾರ್ದು. ಅಟ್ಲೀಸ್ಟ್ ಜಮೀನ್ದಾರನ ಮುಂದೆ ಬಂದಾಗ ಎಲೆಡಿಕೆ ಹಾಕೋಬಾರ್ದು. ಜಮೀನ್ದಾರರು ಏನ್ ಮಾಡೋರು, ಸದಾ ಚುಟ್ಟ ಸೇದೋದು, ಬೀಡಿ ಸೇದೋದು, ಸಿಗರೇಟ್ ಸೇದೋದು ಮಾಡ್ತಿದ್ರು. ಅಟ್ಲೀಸ್ಟ್ ಅವ್ರ ಮುಂದೆ ಚುಟ್ಟ ಸೇದೋದು, ಸಿಗರೇಟ್ ಸೇದೋದು, ಬೀಡಿ ಸೇದೋದು ಮಾಡಬಾರ್ದು. ಮಾಡಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಅವರವರಿಗೆ ಸಮ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ. ಈ ರೀತಿಯ ಒಂದು ಅಂಶವನ್ನ ನಾವಲ್ಲಿ ಗಮನಿಸ್ತೀವಿ ನಾವು. ಸೊ ಸಂಸ್ಕೃತಾನುಕರಣದಲ್ಲಿ ಕೇವಲ ಧಾರ್ಮಿಕ ವಿಧಿವಿಧಾನಗಳೇ ಆಗ್ಬೇಕಾಗಿಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು. ಹಾಗೇನೆ ಹಾಕಿಕೊಳ್ಳುವಂತಹ ಬಟ್ಟೆ, ಈಗ ನೀವು ಕೇಳಿರ್ಬೋದು ನೀವು, ಏನು ಮದುವೆ ಮಾಡ್ಕೊಳ್ಬೇಕಾದ್ರೆ ಮದುವೆ ಹುಡುಗ ಕುದುರೆ ಮೇಲೆ ಮೆರವಣಿಗೆ ಹೋದ, ಹಾಗಾಗಿ ಕೋಪಗೊಂಡಂತಹವರು ದಲಿತ ಗುಂಪಿಗೆ ಸೇರಿದಂತವನು. ಹಾಗಾಗಿ ಕೋಪಗೊಂಡಂತಹ ಜನ ಅವನಿಗೆ ಹೊಡೆದ್ರು, ಸತ್ತೇ ಹೋದ, ಅಥವಾ ಅವನ ಆಸ್ಪತ್ರೆಗೆ ಅಡ್ಮಿಟ್ ಆದ. ಅಥವಾ ಪೇಟ ಹಾಕೊಂಡು ಓಡಾಡ್ತಿದ್ರು ಕೆಳಜಾತಿಯವರು, ಅದಕ್ಕೆ ಮೇಲ್ಜಾತಿಯವರಿಗೆ ಹೊಡೆದ್ರು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕುದುರೆ ಮೇಲೆ ಓಡಾಡೋದು, ಪೇಟ ಹಾಕೊಳ್ಳೋದು ಅನ್ನುವಂಥದ್ದು ಅನುಕರಣೆಯಿಂದಲೇ ಬಂದಿರುವಂತಹದ್ದು. ಆದ್ರೆ ಅದರ ಜೊತೆಗೆ ನಾವೇನ್ ನೋಡ್ತಾ ಇದೀವಿ, ನಾವು ರೆಸಿಸ್ಟೆನ್ಸ್ ಕೂಡ ನೋಡ್ತಾ ಇದೀವಿ ನಾವು. ಯಾರಿಂದ ರೆಸಿಸ್ಟೆನ್ಸ್? ಮೇಲ್ಜಾತಿಗಳವರಿಂದ. ಇದು ಸಂಸ್ಕೃತಾನುಕರಣ ಪ್ರಕ್ರಿಯೆಯ ಒಂದು ಕಾಮನ್ ಅಂಶ. ಹಾಗಾಗೇನೆ ಈ ವಿರೋಧವನ್ನು ಕೂಡ ಗುಂಪುಗಳು ಎದುರಿಸೋದ್ರಿಂದಾನೆ ಕೇವಲ ಒಂದು ಜನರೇಷನ್ ನಲ್ಲೇನೆ ಅವರು ತಾವು ಬಯಸಿದಂತಹ ಸ್ಥಾನಮಾನವನ್ನ ಪಡೆಯೋದಕ್ಕೆ ಸಾಧ್ಯ ಆಗದಿಲ್ಲ. ಅದಕ್ಕೆ ಒಂದು 2-3 ಪೀಳಿಗೆಗಳಾದ್ರೂ ಹೋಗ್ಬೇಕು. 2-3 ಪೀಳಿಗೆಗಳು ಅಂತ ಹೇಳಿದ್ರೆ 100 ವರ್ಷ ಆದ್ರೂ ಆಗ್ಬೇಕು, ಅಟ್ಲೀಸ್ಟ್ 70-100 ವರ್ಷ. ಈ ಅಂಶವನ್ನು ನಾವು ನೆನ್ಪಿಟ್ಕೊಳ್ಬೇಕು ನಾವು. ಸೊ ಹಾಗಿರೋದ್ರಿಂದ ಸಂಸ್ಕೃತಾನುಕರಣ ಕೇವಲ ಧಾರ್ಮಿಕವಾಗಿ ಮೇಲ್ಮಟ್ಟದಲ್ಲಿರುವಂತಹವರ ಅನುಕರಣೆ ಮಾತ್ರವಲ್ಲ, ರಿಚುಯಲ್ ಸುಪೀರಿಯಾರಿಟಿ ಯಾರಿಗಿತ್ತೋ ಅವರ ಅನುಕರಣೆ ಮಾತ್ರ ಅಲ್ಲ, ಬದಲಿಗೆ
ಆರ್ಥಿಕವಾಗಿ ಮತ್ತು ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಡೆಮಾಕ್ರಸಿ ಇರೋದ್ರಿಂದ ರಾಜಕೀಯ ಸ್ಥಾನವನ್ನು ಕೂಡ ಅದರ ಕಡೆಗೂ ಕೂಡ ಅದು ಗಮನವನ್ನು ಹರಿಸೋದನ್ನ ನಾವು ನೋಡ್ತೀವಿ ನಾವು. ಸೊ ಈ ಸಂಸ್ಕೃತಾನುಕರಣ ಅನ್ನುವಂತಹದ್ದು ಎರಡು ಅಂಶಗಳನ್ನು ಹೊಂದಿದೆ. ಒಂದು ಚಾರಿತ್ರಿಕ ನಿರ್ದಿಷ್ಟತೆ, ಮತ್ತೊಂದು ಸಾಂದರ್ಭಿಕವಾಗಿರುವಂತಹ ನಿರ್ದಿಷ್ಟತೆ. ಸೊ ಇದು ನಾವು ಸೋಷಿಯಾಲಜಿಸ್ಟ್ಗಳು ಮಾಡ್ಕೊಂಡಿರುವಂತಹದ್ದು. ಸೊ ನೆನ್ಪಿಟ್ಕೊಳ್ಳಿ, ಚಾರಿತ್ರಿಕ ನಿರ್ದಿಷ್ಟತೆ ಮತ್ತೊಂದು ಸಾಂದರ್ಭಿಕವಾಗಿರುವಂತಹ ನಿರ್ದಿಷ್ಟತೆ. ಈ ಚಾರಿತ್ರಿಕ ನಿರ್ದಿಷ್ಟತೆ ಏನು ಅಂತ ಹೇಳಿದ್ರೆ ನಿರ್ದಿಷ್ಟ ಕಾಲಘಟ್ಟದಲ್ಲಿ ನಡೆದಂತಹ ಆಂತರಿಕ ಬದಲಾವಣೆಗಳನ್ನು ಅದು ಸೂಚಿಸುತ್ತೆ. ಯಾತಕ್ಕೋಸ್ಕರ? ಸೇ ಫಾರ್ ಎಕ್ಸಾಂಪಲ್ ನಾಯಕತ್ವವನ್ನು ಪಡೆದುಕೊಳ್ಳೋದಕ್ಕೋಸ್ಕರ. ನಾನು ನಿಮಗೆ ಒನ್ ಆಫ್ ದಿ ಕ್ಲಾಸಸ್ ನಲ್ಲಿ ಮಾಡಬೇಕಾದ್ರೆ ಹೇಳಿದೆ ನಾನು ನಿಮಗೆ, KM ಪಡಿಕರ್ ಅನ್ನುವಂತಹ ಒಬ್ಬ ಚರಿತ್ರಕಾರರ ಪ್ರಕಾರ ಭಾರತ ಕಂಡಂತಹ ಕಡೆಯ ಕ್ಷತ್ರಿಯ, ನಿಜವಾದ ಕ್ಷತ್ರಿಯ ವಂಶ ಅಂತ ಹೇಳಿದ್ರೆ ನಂದ್ರು. ಮೌರ್ಯರ ಕಾಲದಿಂದ ನಾವೇನ್ ನೋಡ್ಕೊಂಡು ಬರ್ತೀವಿ, ನಾವು ನಿಜವಾದ ಕ್ಷತ್ರಿಯರನ್ನೇ ನೋಡಿಲ್ಲ. ಆದ್ರೆ ಅನೇಕ ಜನ ತಮ್ಮನ್ನ ತಾವು ಕ್ಷತ್ರಿಯರು ಅಂತ ಕರ್ಕೊಂಡಿದ್ದಾರೆ. ಅಂಡ್ ಲಾಂಗ್ ಲಿಸ್ಟ್ ಇದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಚಂದ್ರಗುಪ್ತ ಮೌರ್ಯನೇ ಸ್ವತಃ ಅವನೊಬ್ಬ ದಾಸಿ ಪುತ್ರನಾಗಿದ್ದಂತಹವನು, ಶೂದ್ರ ಹೆಂಗಸಿನಲ್ಲಿ ಹುಟ್ಟಿದಂತಹವನು ಫಾರ್ ಎಕ್ಸಾಂಪಲ್. ಅಥವಾ ಮೌರ್ಯರು ಪತನಾನಂತರ ಬಂದಂತಹ ಶುಂಗರು ಬ್ರಾಹ್ಮಣರಾಗಿದ್ರು. ತದನಂತರ ಗುಪ್ತರು ಬಂದ್ರು. ಗುಪ್ತರು ಅಂತ ಹೇಳಿದ್ರೆ ವೈಶ್ಯರು. ಇವ್ರು ಬಂದ್ರು, ಯಾರಪ್ಪ, ಕುಶಾನರು ನಮ್ಮ ದೇಶದವ್ರಲ್ಲ, ಹೊರಗಿಂದ ಬಂದಂತಹವರು ತಮ್ಮಂತಾವ ಅಗ್ರಿ ಕುಲಕ್ಕೆ ಸೇರಿದವರು ಅಂತ ಹೇಳ್ಕೊಂಡ್ರು. ಅಥವಾ ಕರ್ನಾಟಕದಲ್ಲಿ ನಾವು ಇವ್ರನ್ನ ನೋಡ್ತೀವಿ, ಯಾರನ್ನ ವಿಜಯನಗರದಲ್ಲಿ ಹಕ್ಕಬುಕ್ಕರನ್ನ ನೋಡಿದಾಗ ಪ್ರಾಬಬಲಿ ಅವ್ರು ಕುರುಬರಾಗಿದ್ದಂಥವ್ರು. ಮೈಸೂರಿನ ಮಹಾರಾಜರುಗಳು ತಮ್ಮಂತಾವ್ ಯಾದವರು ಅಂತ ಕೂತ್ಕೊಂಡ್ರು, ಗೊಲ್ಲರಾಗಿದ್ದಂಥವ್ರು. ಶಿವಾಜಿ ಮರಾಠ, ಅವನು ಕೂಡ ಶೂದ್ರ ವರ್ಗಕ್ಕೆ ಸೇರಿದಂಥವನು. ಸೊ ಈ ಅಂಶಗಳನ್ನು ನೋಡ್ತೀವಿ. ಸೊ ಚಾರಿತ್ರಿಕವಾಗಿ ನಿರ್ದಿಷ್ಟ ಕಾಲಘಟ್ಟದಲ್ಲಿ ಏನಾಗುತ್ತೆ, ಒಂದು ಗುಂಪು ರಾಜಕೀಯ ಪ್ರಾಬಲ್ಯತೆಯಿಂದ ಮೇಲ್ಮಟ್ಟಕ್ಕೆ ಹೋಗಿದ್ದನ್ನ ನಾವು ನೋಡ್ತೀವಿ ನಾವು. ಬಟ್ ಬ್ರಿಟಿಷರ್ ಬಂದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಅವಾಗ ಲಭ್ಯವಿದ್ದಂತಹ ಅನುಕೂಲಗಳನ್ನು ಬಳಸ್ಕೊಂಡು ಮತ್ತೆ ಕೆಲವರು ಮೇಲಕ್ಕೆ ಹೋದ್ರು. ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ಹೇಳಿದ್ರೆ ನಾಡರ್ಗಳು ಮತ್ತೆ ಇವರು ಇಳವಾಸು. ಇನ್ ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಸಾಂದರ್ಭಿಕ ನಿರ್ದಿಷ್ಟತೆಯನ್ನು ಹೊಂದಿರುವಂತಹದ್ದು. ಇದು ಈಗಲೂ ಕೂಡ ನಡೀತಿರುವಂತಹ ಒಂದು ಪ್ರಕ್ರಿಯೆ. ಸೊ ಭಾರತದಲ್ಲಿ ಇವತ್ತಿಗೂ ಕೂಡ ಅನೇಕ ಜಾತಿಗಳವರು ಮತ್ತೆ ಉಪಜಾತಿಗಳವರು ತಮ್ಮನ್ನ ತಾವು ಮೇಲ್ಮಟ್ಟದವರು ಅಂತ ಗುರುತಿಸ್ಕೊಳ್ಳೋದನ್ನ ನೋಡ್ತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದಾಸ್ ಒಕ್ಕಲಿಗರು, ಮುಳ್ಳು ಒಕ್ಕಲಿಗರುಗಳು, ಆಮೇಲಿಂದ ಇನ್ನೊಂದು ಇದೆಯಲ್ಲ ಯಾರು ನಾಮಧಾರಿ ಗೌಡ್ರು, ಇವರೆಲ್ಲರೂ ಕೂಡ ಇವತ್ತಿನ ದಿನ ಏನ್ ಮಾಡಿದ್ದಾರೆ, ತಮ್ಮನ್ನು ತಾವು ಕಾಮನ್ ಆಗಿ ಒಕ್ಕಲಿಗ ಅನ್ನುವಂತಹ ಒಂದು ಗುಂಪಿಗೆ ಸೇರಿದಂತಹವರು ಅಂತ ಹೇಳಿ ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡಿರೋದನ್ನ ನಾವು ನೋಡ್ತೀವಿ. ಇದು ಒಂದು ಸಿಂಪಲ್ ಎಕ್ಸಾಂಪಲ್. ಹಾಗೇನೆ ಈಗ ಕುರುಬರು ತೆಗೆದುಕೊಂಡ್ರೆ, ಕುರುಬರಲ್ಲೂ ಕುರುಬರು ಅಂತ ಇರ್ತಾರೆ. ಸೊ ಅವರು ಮತ್ತೆ ಒನ್ಸ್ ಅಗೇನ್ ತಾವೆಲ್ಲರೂ ಕೂಡ ಟ್ಯಾಕ್ಟಿಕಲ್ ಪರ್ಪಸಸ್ಗೆ ಅಥವಾ ತಮ್ಮ ಸ್ಥಾನಮಾನವನ್ನು ಮೇಲ್ಮಟ್ಟಕ್ಕೆ ತರಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಬೋದು, ಬೇರೆಯವ್ರ ಜೊತೆಗೆ, ಬೇರೆ ಕುರುಬರ ಜೊತೆಗೆ ಸೇರ್ಬೋದು. ಸೊ ಊರು ಕುರುಬ, ಕಾಡು ಕುರುಬ, ಜೈನ್ ಕುರುಬ, ದಾಸ್ ಕುರುಬ, ಎಲ್ಲಾರು ನಾವೆಲ್ಲ ಒಟ್ಟೂರು ಅಂತ ಹೇಳ್ಕೊಳ್ಬಹುದು. ಈ ತರ ಉಪಜಾತಿಗಳಿರೋದನ್ನ ನಾವು ಕೂಡ ನೋಡ್ತೀವಿ ನಾವು. ಸೊ ಬೇಸಿಕಲಿ ಒಂದು ಗಮನಿಸ್ಬೇಕು, ಏನದು ಅಂತ ಹೇಳಿದ್ರೆ, ಈ ಸಂಸ್ಕೃತಾನುಕರಣ ಪ್ರಕ್ರಿಯೆ ಅನ್ನುವಂತಹದ್ದು ಇದೆಯಲ್ಲ, ಇದು ಯೂನಿಫಾರ್ಮ್ ಆಗಿಲ್ಲ ಭಾರತದಾದ್ಯಂತ. ಇದು ಒಂದ್ ಪಾರ್ಟ್ ಆದ್ರೆ, ಇನ್ನೊಂದು ಪಾರ್ಟ್ ಏನಾಯ್ತು ಅಂತ ಹೇಳಿದ್ರೆ, ಅನ್ಫಾರ್ಚುನೇಟ್ಲಿ ತದನಂತರದ ಸ್ಥಿತಿಗಳಲ್ಲಿ ನಾವೇನ್ ನೋಡಿದ್ವಿ ಅಂತ ಹೇಳಿದ್ರೆ, ಕೆಲವು ಪ್ರದೇಶಗಳಲ್ಲಿ ಎಲ್ಲಿ ಬುಡಕಟ್ಟು ಜನರು ತುಂಬಾ ಸ್ಟ್ರಾಂಗ್ ಆಗಿದ್ರೋ ಅಂತಹ ಕಡೆ ಟ್ರೈಬಲೈಸೇಷನ್ ಆಗಿದ್ದನ್ನ ನೋಡ್ತೀವಿ ನಾವು. ಸೊ ಮೇಲ್ ಜಾತಿಗಳವರು ಬುಡಕಟ್ಟು ಜನರನ್ನ ಅನುಕರಣೆ ಮಾಡಕ್ಕೆ ಪ್ರಾರಂಭಿಸಿದ್ದನ್ನ ನಾವು ನೋಡ್ತೀವಿ ನಾವು. ನೋಡಿ, ಲಿಂಗಾಯತರಲ್ಲಿ ಒಂದು ಗುಂಪಿದೆ, ಏನದು, ಬೇಡ ಜಂಗಮರು ಅಂತ. ಆಕ್ಚುಲಿ ಜಂಗಮರು ಲಿಂಗಾಯತರಲ್ಲಿ ಅತ್ಯಂತ ಮೇಲ್ಮಟ್ಟದಲ್ಲಿ ಇರುವಂತಹ ಒಂದು ಉಪಜಾತಿ. ಆದ್ರೆ ಬೇಡ ಜಂಗಮರು ತಮ್ಮನ್ನು ತಾವು ಟ್ರೈಬಲ್ಸ್ ಅಂತ ಕಳ್ಕೊಳ್ತಾರೆ. ಸೇಮ್ ಥಿಂಗ್ ವಿತ್ ಇವ್ರನ್ನ ನಾನು ಆಗ್ಲೇ ಹೇಳಿದ್ನಲ್ಲಿ ನಿಮ್ಗೆ, ಯಾರು ಕಾಡು ಕುರುಬರು ಮತ್ತೆ ಜೈನ್ ಕುರುಬರುಗಳು. ಸೊ ಹಾಗಿರೋದ್ರಿಂದ ಕೆಳಜಾತಿ, ಕೆಳವರ್ಗ, ಟ್ರೈಬಲ್ ಗುಂಪು ಇರಬಹುದು ಅಥವಾ ಬೇರೆ ಯಾವುದೇ ಗುಂಪು ಇರಬಹುದು, ಅವರು ತಮ್ಮ ಕಸ್ಟಮ್ಸ್ ಆಚರಣೆಗಳನ್ನ, ರಿಚುಯಲ್ ಧಾರ್ಮಿಕ ವಿಧಾನಗಳನ್ನ, ಐಡಿಯಾಲಜಿ ಚಿಂತನಾ ಕ್ರಮಗಳನ್ನ ಮತ್ತು ವೇ ಆಫ್ ಲೈಫ್ ಜೀವನ ವಿಧಾನವನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾರಲ್ಲ, ಯಾತಕ್ಕೋಸ್ಕರ ಹೈ ಸ್ಟೇಟಸ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಅದನ್ನ ಸಂಸ್ಕೃತಾನುಕರಣ ಅಂತ ಕರಿಬಹುದು. ಟು ದಟ್ ಎಕ್ಸ್ಟೆಂಟ್ ಓಕೆ, ಸಮಸ್ಯೆ ಇಲ್ಲ. ಈಗ ಅನೇಕ ಜನ ಪಾಶ್ಚಿಮಾತ್ಯರು ಭಾರತಕ್ಕೆ ಬಂದ್ಬಿಟ್ಟು, ಸೇ ಫಾರ್ ಎಕ್ಸಾಂಪಲ್ ಅವರು ಯೋಗವನ್ನು ಕಲ್ತ್ಕೊಳ್ತಾರೆ, ವೆಜಿಟೇರಿಯನಿಸಮ್ ಅಡಾಪ್ಟ್ ಮಾಡ್ಕೊಳ್ತಾರೆ, ಸಂಸ್ಕೃತ ಕಲ್ತ್ಕೊಳ್ತಾರೆ, ಅಥವಾ ದೇಶಿ ಭಾಷೆಗಳನ್ನು ಕಲ್ತ್ಕೊಳ್ತಾರೆ. ಅವರು ಸಂಸ್ಕೃತ ಕನ್ನಡ ಪಂಡಿತರುಗಳು ಬೇಕಾದಷ್ಟು ಜನ ಇದ್ದಾರೆ. ಇವರುಗಳನ್ನ ಹೇಗೆ, ಈ ತರದ ಗುಂಪುಗಳನ್ನ ಹೇಗೆ ಮಾಡೋದು, ಈ ಪ್ರಶ್ನೆ ನಮ್ಮ ಮುಂದೆ ಸಹಜವಾಗಿ ಬಂದೇ ಬರುತ್ತೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಅದು ವೈಯಕ್ತಿಕ ಮಟ್ಟದಲ್ಲಿ ನಡೆಯುವಂತಹ ಪ್ರಯತ್ನಗಳು. ನಾವು ಮಾತನಾಡ್ತಾ ಇರೋದು ಹಾಗಲ್ಲ. ನಾವು ಮಾತನಾಡ್ತಾ ಇರುವಂತದ್ದು ಇಡೀ ಗುಂಪು. ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ರಿಶ್ಚಿಯನ್ನರ ಗುಂಪು ತನ್ನನ್ನ ತಾನು ಏನು
ಬಂದು ಸಂಪೂರ್ಣವಾಗಿ ವೆಜಿಟೇರಿಯನಿಸಮ್ ಅನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಅದರ ಬೇಸಿಸ್ ಮೇಲೆ ಅಥವಾ ಮತ್ತೊಂದೇನೋ ಮಾಡ್ಕೊಂಡ್ಬಿಟ್ಟು ನಾವು ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರಿಗೆ ಸಮಾನ, ಕ್ಷತ್ರಿಯರಿಗೆ ಸಮಾನ ಅಂತ ಕ್ಲೈಮ್ ಮಾಡೋದನ್ನ ನಾವೆಲ್ಲೂ ನೋಡೋದಿಲ್ಲ. ಸೊ ಆ ತರದ ಪ್ರಕ್ರಿಯೆಗಳು ಇದರ ಹೊರಗಡೆ ಇದೆ ಅನ್ನೋದನ್ನ ಗುರುತಿಸ್ಬೇಕು ನಾವು. ಎರಡನೇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಂಸ್ಕೃತಾನುಕರಣ ಅನ್ನುವಂತಹದ್ದು ಕೇವಲ ಪಾವಿತ್ರ್ಯತೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಕಂಡುಬರುವಂತಹ ಅನುಕರಣೆ ಮಾತ್ರ ಅಲ್ಲ. ಇದನ್ನ ನಾನು ಈಗಾಗಲೇ ನಿಮಗೆ ಹೇಳಿದೆ. ನಾನು ನಿಮಗೆ ಈ ಪಾಯಿಂಟ್ ಅನ್ನು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು. ಅದು ಲೌಕಿಕ ವಿಷಯಗಳಿಗೆ, ಸೆಕ್ಯುಲರ್ ವಿಷಯಗಳಿಗೂ ಕೂಡ ಸಂಬಂಧಪಟ್ಟಂತಹದ್ದು. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದಿದೆಯಲ್ಲ, ವರದಕ್ಷಿಣೆ ಇದೆಯಲ್ಲ, ವರದಕ್ಷಿಣೆ ಕೆಳಜಾತಿಗಳಲ್ಲಿ ಇರಲೇ ಇರಲ್ಲ, ಬಟ್ ಇವತ್ತಿನ ದಿನ ವರದಕ್ಷಿಣೆ ತುಂಬಾ ಕಾಮನ್ ಆಗ್ತಾ ಇದೆ. ಹಾಗೇನೆ ವಿಧವಾ ಪುನರ್ವಿವಾಹ ಅನೇಕ ಕೆಳಜಾತಿಗಳಲ್ಲಿ ಸೋಕಾಲ್ಡ್ ಕೆಳಜಾತಿಗಳಲ್ಲಿ ಇವತ್ತಿನ ಲೆಕ್ಕಾಚಾರದಲ್ಲಿ ವಿಧವಾ ಪುನರ್ವಿವಾಹವನ್ನ ಒಪ್ಕೊಳ್ಳೋದೇ ಇಲ್ಲ ಇವತ್ತಿನ ದಿನ. ಬಟ್ ಆದ್ರೆ ಆ ಮೇಲ್ಜಾತಿಗಳು ಅನ್ಸ್ಕೊಂಡವರು ಬ್ರಾಹ್ಮಣರಲ್ಲಿ ಅಥವಾ ಬೇರೆ ಕ್ಷತ್ರಿಯರಲ್ಲಿ ಅದು ಅಥವಾ ಸುಶಿಕ್ಷಿತ ವರ್ಗಗಳಲ್ಲಿ ಅದು ತುಂಬಾ ಕಾಮನ್ ಆಗ್ತಿದೆ. ಸೊ ಇದನ್ನ ನಾವೇನು ಡಿಸ್ಯಾನ್ಸ್ಕ್ರಿಟೈಸೇಷನ್ ಅಥವಾ ಅಸಂಸ್ಕೃತಾನುಕರಣ ಅಂತ ಹೇಳಕ್ಕಾಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಯಾಕೆಂದ್ರೆ ಅದನ್ನ ನಾವು ಇವತ್ತಿನ ದಿನ ಬಯಸುತ್ತಿರುವಂತಹ ಒಂದು ಸ್ಥಿತಿ. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನಾವು. ಸೊ ಹಾಗಿರೋದ್ರಿಂದ ಬೇಸಿಕಲಿ ಏನು ಅಂತ ಹೇಳಿದ್ರೆ, ತುಂಬಾ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ನಾವು ಸಮಪ್ ಮಾಡ್ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ, ಆಗ್ಲೇ 10:55 ಆಗೋಯ್ತು. ನಾನು ಪಾಶ್ಚಿಮಾತ್ಯೀಕರಣನ ಮುಗಿಸ್ಬಿಡೋಣ ಇವತ್ತು ಅಂದ್ಕೊಂಡೆ, ಆಗ್ಲೇ ಇಲ್ಲ. ಓಕೆ, ಸೊ ಬೇಸಿಕಲಿ ನಾವೇನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ಪ್ರಬಲವಾಗಿರುವಂತಹ ಜಾತಿಗಳನ್ನ ಮಾಧ್ಯಮವಾಗಿಟ್ಟುಕೊಂಡು ಕೆಳವರ್ಗದ ಗುಂಪುಗಳು, ಕೆಳಜಾತಿಯ ಗುಂಪುಗಳು ತಮ್ಮ ಸ್ಥಾನಮಾನವನ್ನ ಮೇಲೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದನ್ನ ನಾವೇನಂತ ಕರಿತೀವಿ? ನಾವು ಏನಂತ ಕರಿಬೋದು? ಸಂಸ್ಕೃತಾನುಕರಣ ಅಂತ ಹೇಳ್ಬೋದು ನಾವು. ಸೊ ಹಾಗಿರೋದ್ರಿಂದ ಈ ಡಾಮಿನೆನ್ಸ್ ಆಫ್ ಪವರ್ ಇದೆಯಲ್ಲ, ಯಾವ ಪವರ್? ಸಾಮಾಜಿಕ ಪ್ರಾಬಲ್ಯತೆ ಮತ್ತು ಆರ್ಥಿಕ ಪ್ರಾಬಲ್ಯತೆ, ಈ ಅಂಶಗಳು ಇವತ್ತಿನ ದಿನ ಅದು ಹೆಚ್ಚು ಏನು ಇಂಪಾರ್ಟೆಂಟ್ ಆಗಿರೋದನ್ನ ನಾವು ಗಮನಿಸ್ತೀವಿ ನಾವು. ಬಟ್ ಒಂದು ಪಾಯಿಂಟ್ ಅನ್ನು ನಾವು ಗಮನಿಸ್ಬೇಕು. ಏನದು ಅಂತ ಹೇಳಿದ್ರೆ, ಯುದ್ಧಗಳ ಮೂಲಕನೋ, ಹೋರಾಟಗಳ ಮೂಲಕನೋ, ಅಥವಾ ರಾಜಕೀಯ ಷಡ್ಯಂತ್ರಗಳ ಮೂಲಕನೋ ಬದಲಾವಣೆ ಆಗೋ ಬದಲು ಗುಂಪುಗಳೇ ತಮ್ಮನ್ನು ತಾವು ಬದಲಾಯಿಸ್ಕೊಂಡು ಹೋಗಿದ್ದನ್ನು ನಾವು ನೋಡ್ತೀವಿ ನಾವು. ಅಂಡ್ ನೀವು ಬರೀಬೇಕಾದ್ರೆ ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ನಾರಾಯಣ ಗುರು. ನೀವು ಹೇಗಿದ್ರು ನೀವು SNDP ಬಗ್ಗೆ ಸೋಷಿಯಲ್ ಮೂವ್ಮೆಂಟ್ಸ್ ಅಲ್ಲಿ ಓದಿದ್ದೀರಾ ನೀವು. ಹೇಗೆ ನಾರಾಯಣ ಗುರುಗಳು ಇಳವಾಸ್ನಲ್ಲಿ ಬೇಸಿಕಲಿ ಏನ್ ಮಾಡಿದ್ರು, ಅವರು ಟಾಡಿ ಟ್ಯಾಪರ್ಸ್ ಅಂದ್ರೆ ಹೆಂಡವನ್ನು ಇಳಿಸಿದಂತಹವರು ಮತ್ತೆ ಅಸ್ಪೃಶ್ಯರು ಅಂತ ಕರೆಸ್ಕೊಂಡವರು ಹೇಗೆ ಬದಲಾವಣೆಯನ್ನು ಹೊಂದಿದ್ರು ಅಂತ ತೋರಿಸ್ಕೊಟ್ಟಿದ್ರು. ಇನ್ನೊಂದು ಪಾಯಿಂಟ್ ನೀವು ಸಾಂಸ್ಕ್ರಿಟೈಸೇಷನ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂಸ್ಕೃತಾನುಕರಣದ ಮೂಲಕ ಗುಂಪುಗಳು ತಮ್ಮ ಸಾಮಾಜಿಕ ಸ್ಥಾನಮಾನವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯವಾಗತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಫೇಲ್ಯೂರ್ ಆಗಿರೋದನ್ನು ಕೂಡ ನೋಡ್ತೀವಿ ನಾವು. FG ಬೇಲಿ ಅನ್ನುವಂತಹ ಒಬ್ಬ ಅಮೆರಿಕನ್ ಸಮಾಜಶಾಸ್ತ್ರಜ್ಞ ಒರಿಸ್ಸಾದಲ್ಲಿ ಅಲ್ಲಿನ ಏನು ಇವ್ರನ್ನ ಈಡಿಗರನ್ನ, ಬೇಸಿಕಲಿ ಹೆಂಡ ಇಳಿಸೋದ್ರೇನು ಈಡಿಗರು ನಡೆಸಿದಂತಹ ಪ್ರಯತ್ನವನ್ನ, ಸಂಸ್ಕೃತಾನುಕರಣದ ಪ್ರಕ್ರಿಯೆಯನ್ನ ಅಧ್ಯಯನ ಮಾಡಿ ಅವರು ಹೇಗೆ ತಮ್ಮ ಪ್ರಯತ್ನದಲ್ಲಿ ಫೇಲ್ ಆದ್ರು ಅನ್ನೋದನ್ನ ದಾಖಲಿಸಿದ್ದಾರೆ. ಸೊ ಅದು ಒಂದು ಎಕ್ಸಾಂಪಲ್. ಸ್ವತಃ ಶ್ರೀನಿವಾಸ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಯಾವ್ದದು? ಈ ಅಟ್ಸಾಲಿಗರದು, ನೇಕಾರರದು, ವಿಶ್ವಕರ್ಮ ಬ್ರಾಹ್ಮಣರು ಅನ್ನುವಂಥದ್ದು. ಅವ್ರು ತಮ್ಮಂತಾವು ಬ್ರಾಹ್ಮಣರು ಅಂತ ಕೇಳ್ಕೊಂಡ್ರು ಕೂಡ ಜಾತಿಯ ಹೈರಾರ್ಕಿನಲ್ಲಿ ನಾವು ತೆಗೆದವರನ್ನ ಪಕ್ಕಕ್ಕಿಡ್ತೀವಿ ನಾವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯರು, ದಲಿತರು, ಇವ್ರನ್ನೆಲ್ಲ ಒಂದ್ ಲೈನ್ ನಲ್ಲಿ ಇಟ್ರೆ, ಇಲ್ಲಿಟ್ರೆ ವಿಶ್ವಕರ್ಮ ಬ್ರಾಹ್ಮಣರು ಅಂತ ಯಾರು ಕರ್ಕೊಳ್ತಾರೆ ಅವ್ರನ್ನ ಈ ಕಡೆ ಇಡ್ತೀವಿ. ಈ ವಿಶ್ವಕರ್ಮರು ತಾವು ಬ್ರಾಹ್ಮಣರು ಅಂತ ಏನ್ ಸ್ಟೇಟಸ್ ಕ್ಲೈಮ್ ಮಾಡ್ತಾರೆ ಅದನ್ನ ಇವ್ರು ಯಾರೂ ಒಪ್ಪೋದಿಲ್ಲ. ಎಷ್ಟರ ಮಟ್ಟಿಗೆ ಒಪ್ಪೋದಿಲ್ಲ ನಾನು ಹೇಳ್ದೆ. ಈ ಜಾತಿಯವ್ರು ಯಾರು ಕೂಡ ಇವ್ರ ಕೈನಲ್ಲಿ ಎಲ್ಲಡಿಕೆನೂ ಇಸ್ಕೊಳ್ಳೋದಿಲ್ಲ. ಅವರನ್ನ ಕಂಪ್ಲೀಟ್ ದೂರದಲ್ಲಿಡೋದನ್ನ ನಾವು ನೋಡ್ತೀವಿ ನಾವು. ಸೊ ಹಾಗಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂಸ್ಕೃತಾನುಕರಣ ಪ್ರಕ್ರಿಯೆ ಅದರ ಉದ್ದೇಶಿತ ಫಲವನ್ನ ನೀಡತ್ತೆ ಅಂತ ನಾವು ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಅದು ಫೇಲ್ಯೂರ್ ಆಗಿರೋದನ್ನ ಕೂಡ ನೋಡ್ತೀವಿ ನಾವು. ಇದಲ್ಲದೆ ಮತ್ತೊಂದು ಸಮಸ್ಯೆ ನಾವು ನೋಡುವಂತಹದ್ದು ಯಾವುದು ಅಂತ ಹೇಳಿದ್ರೆ ಇಸ್ಲಾಮೈಸೇಷನ್. ಸಾಂಸ್ಕ್ರಿಟೈಸೇಷನ್ಗೆ ಜೊತೆಯಾಗಿ ಹೋದಂತಹದ್ದು ಯಾವುದು ಅಂತ ಹೇಳಿದ್ರೆ ಇಸ್ಲಾಮೀಕರಣ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಆಗಿ, ಅತ್ಯಂತ ಸಿಂಪಲ್ ಆಗಿರುವಂತಹದ್ದು, ಮೈಸೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಜಿಲ್ಲಾ ಅನ್ನುವಂತಹ ಪದವನ್ನು ಬಳಸ್ತೀವಿ. ಜಿಲ್ಲೆ ಅನ್ನೋದು ಭಾರತದ ಪದ ಅಲ್ವೇ ಅಲ್ಲ, ಅದು ಮುಸ್ಲಿಮರ್ನಿಂದಾಗಿ, ಇಸ್ಲಾಂನಿಂದಾಗಿ ಬಂದಂತಹದ್ದು. ಅದರ ಬದಲು ನಮ್ಮಲ್ಲಿ ಬಳಸ್ತಿದ್ದಂತಹ ಪದ ಯಾವುದು? ಜನಪದ. ಸೊ ನೀವು ಇದನ್ನ ತೆಗೆದುಕೊಂಡ್ರೆ, ಬುದ್ಧನ ಜಾತಕ ಕಥೆಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ರಿಪೀಟೆಡ್ ಆಗಿ ಜನಪದಗಳ ಬಗ್ಗೆ ಮಾತನಾಡೋದನ್ನ ನಾವು ನೋಡ್ತೀವಿ ನಾವು. ಒಂದು ಸಿಂಪಲ್ ಎಕ್ಸಾಂಪಲ್, ಮತ್ತೆ ಒಂದು ಇದೇನು ಸಿಂಪಲ್ ಅಲ್ಲ, ಏನದು ಒಂದು ತುಂಬಾ ಈಸಿಯಾಗಿ ಐಡೆಂಟಿಫೈ ಮಾಡಬಹುದಾದಂತಹ ಒಂದು ಸನ್ನಿವೇಶ ಅದು.
ಯಾವುದು ಜನಪದ ಅನ್ನುವಂತಹ ಪದ. ಸೊ ಜಿಲ್ಲೆ ಅನ್ನುವಂತಹ ಉಪಯೋಗಿಸ್ತೀವಿ ನಾವು. ಈ ತರ ಬೇಕಾದಷ್ಟಿದೆ. ತಾಲೂಕು ಅನ್ನೋದು ನಮ್ದಲ್ಲ. ಫಾರ್ ಎಕ್ಸಾಂಪಲ್ ನಾವು ಎರವಲು ಪಡೆದುಕೊಂಡಿರುವಂತಹ ಪದ. ಹಾಗೇನೆ ಅವರ ಪ್ರಭಾವದಿಂದಾಗಿ ನಾವು ಅನೇಕ ಆಹಾರ ಪದಾರ್ಥಗಳನ್ನ, ಉಡುಗೆ ತೊಡುಗೆಗಳನ್ನ ಕೂಡ ನಾವು ಇದು ನಮ್ಮ ದೇಶದಲ್ಲಿ ಬಂದಿರೋದನ್ನ ನೋಡ್ತೀವಿ ನಾವು. ಆದರೆ ಮತ್ತೆ ಒನ್ಸ್ ಅಗೇನ್ ಸೇಮ್ ಪಾಯಿಂಟ್ ಏನದು ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಇಸ್ಲಾಮೈಸೇಷನ್ ಇಂದಾಗಿ ಕೆಲವರು ತಮ್ಮ ಸ್ಥಾನಮಾನವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರಬಹುದು. ಆದ್ರೆ ಸಂಸ್ಕೃತಾನುಕರಣದಷ್ಟು ಕಾಮನ್ ಆಗಿರುವಂತದ್ದಲ್ಲ. ನೀವು ಕಾಶ್ಮೀರವನ್ನ ತೆಗೆದುಕೊಂಡ್ರೆ, ಕಾಶ್ಮೀರದ ಬ್ರಾಹ್ಮಣರು ಮಾಂಸಾಹಾರವನ್ನ ಸೇವಿಸ್ತಾರೆ. ಆಕ್ಚುಲಿ ಅವ್ರು ಮಾಂಸಾಹಾರವನ್ನ ಸೇವಿಸ್ತಾ ಇರಲಿಲ್ಲ. ಆದ್ರೆ ಯಾವಾಗ ಕಾಶ್ಮೀರ ಮುಸ್ಲಿಮರ ಆಳ್ವಿಕೆಗೆ, ಮೊಘಲರ ಆಳ್ವಿಕೆಗೆ ಬಂತೋ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಅವರು ತಮ್ಮ ಒಂದು ಅನುಕೂಲಕ್ಕಾಗಿ ಅವರು ಮಾಂಸಾಹಾರವನ್ನ ಅಡಾಪ್ಟ್ ಮಾಡ್ಕೊಂಡಿದ್ದನ್ನು ನೋಡ್ತೀವಿ. ಈ ತರದ್ದು ಇರಬಹುದು ಸನ್ನಿವೇಶಗಳಿಲ್ಲ ಅಂತಲ್ಲ, ಬಟ್ ಆ ತರದ್ದು ಕಡಿಮೆ. ಸೊ ಇದು ಸಂಸ್ಕೃತಾನುಕರಣದ್ದು. ಆದ್ರೆ ಸಂಸ್ಕೃತಾನುಕರಣ ಅಷ್ಟೊಂದು ಸುಲಭವಾಗಿರುವಂತಹ ಇದು ಈ ಸಂಸ್ಕೃತಾನುಕರಣ ಮಾತ್ರ ನಾವು ನೋಡ್ತಾ ಇಲ್ಲ. ಅದರ ಜೊತೆಗೆ ನಾವೇನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯೀಕರಣವನ್ನು ಕೂಡ ನೋಡ್ತಾ ಇದೀವಿ ನಾವು. ಇವತ್ತಿನ ಸನ್ನಿವೇಶದಲ್ಲಿ ಪಾಶ್ಚಿಮಾತ್ಯೀಕರಣ ಇವತ್ತಿನ ಸನ್ನಿವೇಶ ಅಂದ್ರೆ ಈಗ ಒಂದು 40-50 ವರ್ಷದ ಕೆಳಗಡೆ ಇವತ್ತು ಏನ್ ನಡೀತಿದೆ ತುಂಬಾ ಕಷ್ಟ ಐಡೆಂಟಿಫೈ ಮಾಡೋದು. ಸೊ ಅದು ಕೂಡ ಸ್ಟ್ರಾಂಗ್ ಆಗಿ ನಡೀತಿದ್ದನ್ನ ನೋಡ್ತೀವಿ. ಕೆಳಜಾತಿಗಳವರು ಸಾಂಸ್ಕ್ರಿಟೈಸೇಷನ್ ಮಾಡ್ತಾ ಇದ್ರೆ, ಮೇಲ್ಜಾತಿಗಳವರು ಪಾಶ್ಚಿಮಾತ್ಯೀಕರಣವನ್ನ ಹೊಂದ್ತಾ ಇದ್ರು. ಸೊ ಈ ವಿಪರ್ಯಾಸವನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಂಡ್ಬಿಡಿ. ಏನಿಲ್ಲ ಸರ್, ಅರ್ಥ ಆಗಿದೆ.